ನಮಸ್ಕಾರ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೆ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಈ ಒಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ಮುಂದೆ ಬರುವಂಥ ಒಂದು KS ಪ್ರಿಲಿಮ್ಸ್, SDA, FDA, ಗ್ರೂಪ್ ಸಿ, PSI ಮುಂತಾದ ಒಂದು ಪರೀಕ್ಷೆಗಳಲ್ಲಿ, ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುವಂಥ ಒಂದು ಸೆಕ್ಷನ್ ಸ್ನೇಹಿತರೆ ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸ ಅಂತ. ಆಧುನಿಕ ಭಾರತದ ಇತಿಹಾಸವನ್ನು ನಾವು ಯುರೋಪಿಯನ್ನರ ಆಗಮನದೊಂದಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಮಾಡರ್ನ್ ಈಸ್ ಟು ಬಿ ಸ್ಟಾರ್ಟೆಡ್ ವಿತ್ ದ ಅಡ್ವೆಂಚರ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಅದರಲ್ಲಿ ಪ್ರಮುಖವಾದಂಥವ್ರು ಅಂದ್ರೆ ಮೊದಲನೇ ಬಾರಿಗೆ ಬಂದಿರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಪೋರ್ಚುಗೀಸರು. ಆ ಪೋರ್ಚುಗೀಸರು ಅನ್ನುವಂಥ ಒಂದು ಟಾಪಿಕ್ ಆಧಾರದ ಮೇಲೆ ಬಹುನಿರೀಕ್ಷಿತ ಕೆಲವೊಂದಿಷ್ಟು MCQ ಕ್ವಶನ್ಸ್ ಗಳನ್ನ ಇವತ್ತಿನ ದಿವಸ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತಯಾರಾಗ್ತಿದ್ದೀವಿ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಸ್ಪರ್ಧಾರ್ಥಿಗಳು ಮಾಡಬೇಕಾದಂತ ಒಂದು ಅಂಶ ಏನಪ್ಪಾ ಅಂದ್ರೆ, ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಸೆಲ್ಫ್ ಇವ್ಯಾಲ್ಯೂಯೇಷನ್. ನಮ್ಮಷ್ಟಕ್ಕೆ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಹೌ ಈಸ್ ಮೈ ಸ್ಟಡಿ ಗೋಯಿಂಗ್ ಆನ್ ಅಂತ. ನಾನು ಯಾವ ರೀತಿ ಓದ್ತಾ ಇದ್ದೀನಿ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ನಾನು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದೀನಾ ಇಲ್ವಾ ಅಂತ. ಓಕೆನಾ? ಅದನ್ನ ಹೆಂಗ್ ಮಾಡ್ಕೋಬೇಕು ಸರ್? ಎಲ್ಲ ಸಿಲೆಬಸ್ ಅನ್ನು ನೀವು ಕಂಪ್ಲೀಟ್ ಆದ್ಮೇಲೆ ನಮ್ಮ ಒಂದು ಸ್ಪರ್ಧಾರ್ಥಿಗಳು ಮಾಡುವಂತ ಒಂದು ತುಂಬಾ ದೊಡ್ಡ ಒಂದು ಬ್ಲೆಂಡರ್ ಏನಪ್ಪಾ ಅಂತಂದ್ರೆ ಉಧೋ ಅಂತ ಏನ್ ಮಾಡ್ಕೊಂತ ಹೋಗ್ತಾರೆ, ಓದ್ತಾ ಹೋಗ್ಬಿಡ್ತಾರೆ. ಬಟ್ ದೇರ್ ಇಸ್ ನೋ ರಿವಿಷನ್ ಅಂಡ್ ದೇರ್ ಇಸ್ ನೋ ಅಟೆಂಡಿಂಗ್ ದಿ ಟೆಸ್ಟ್ ಸಿರೀಸ್. ಓಕೆನಾ? ದೇರ್ ಇಸ್ ನೋ ರಿವೈಸಿಂಗ್ ದಿ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಏನ್ ಮಾಡ್ತಾರೆ, ರಿವೈಸ್ ಮಾಡಲ್ಲ. ಓದಿರ್ತಕ್ಕಂಥ ಕಂಟೆಂಟ್ ಅನ್ನ ರಿವೈಸ್ ಮಾಡುವುದಿಲ್ಲ. ಓಕೆನಾ? ಅದಕ್ಕೋಸ್ಕರ ಈ ಫೀಲ್ಡ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಸ್ನೇಹಿತರೆ, ರೀಡ್ ಲೆಸ್, ರಿವಿಷನ್ ಮೋರ್ ಅಂತ. ಓಕೆನಾ? ನಾವು ಕಡಿಮೆ ಓದಬೇಕು, ಜಾಸ್ತಿಯನ್ನ ರಿವಿಷನ್ ಮಾಡಬೇಕು. ಜಾಸ್ತಿ ರಿವಿಷನ್ ಮಾಡ್ತಾ ಅಂದ್ರೆ ನಾವು ಓದಿರ್ತಕ್ಕಂಥದ್ದು ಯಾವ ಹಂತದಲ್ಲಿ ಎಷ್ಟು ಪರ್ಸೆಂಟೇಜ್ ನಾವು ಕವರ್ ಮಾಡಿದೀವಿ ಅನ್ನೋದಕ್ಕೆ ನಾವೇನ್ ಮಾಡಬೇಕು, ಟೆಸ್ಟ್ ಸಿರೀಸ್ಗಳನ್ನ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ? ಟೆಸ್ಟ್ ಸಿರೀಸ್ ಯಾಕೆ ಸರ್ ತುಂಬಾ ಇಂಪಾರ್ಟೆಂಟ್ ಸರ್, ವೆರಿ ನೆಸೆಸರಿ ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡೋದು? ಹೌದು. ನಾವು ಫಾರ್ ಎಕ್ಸಾಂಪಲ್ ಎಲ್ಲ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್, ಓಕೆನಾ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇವೆಲ್ಲವುಗಳನ್ನ ನಾವು ಓದಿರ್ತೀವಿ. ಎಲ್ಲಾ ಒಂದು ವಿಷಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂತ ಒಂದು ವಿಷಯಗಳೇ. ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡುವುದರ ಮೂಲಕ ನೇಚರ್ ಆಫ್ ದಿ ಕ್ವಶನ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದೆ ಯಾವ ರೀತಿ ಕೇಳಿದರೆ ಮುಂದೆ ಯಾವ ರೀತಿ ಕೇಳಬಹುದು ಅನ್ನುವಂತ ಒಂದು ಐಡಿಯಾಲಜಿ ನಮ್ಮ ಹತ್ರ ಬರುತ್ತೆ. ಓಕೆನಾ? ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡುವುದರ ಮೂಲಕ ಆಗುವಂತ ಇನ್ನೊಂದು ನಮಗೆ ಪ್ರಾಫಿಟ್ ಏನಪ್ಪಾ ಅಂತಂದ್ರೆ, ಯಾವ ಹಂತವನ್ನ, ಯಾವ ಸೆಕ್ಷನ್ ಅನ್ನ ನಾವು ಕಡಿಮೆ ಓದಿದ್ವಿ, ಕಡಿಮೆ ಫೋಕಸ್ ಮಾಡಿದೀವಿ ಅನ್ನುವಂಥದ್ದು ನಮಗ್ ಗೊತ್ತಾಗುತ್ತೆ. ಅಂದ್ರೆ ಯಾವ ಸೆಕ್ಷನ್ ಅಲ್ಲಿ ನಮಗೆ ಮಾರ್ಕ್ಸ್ ಜಾಸ್ತಿ ಲೆಸ್ ಆಗ್ತಿದಾವೆ, ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದೀವಿ ಅಂತಂದ್ರೆ ಆ ಒಂದು ಸಬ್ಜೆಕ್ಟ್ ಗೆ ನಾವೇನ್ ಮಾಡ್ಬೇಕಾಗುತ್ತೆ, ಹೆಚ್ಚಿನ ವೇಟೇಜ್ ಅನ್ನ ನಾವು ಕೊಡ್ಬೇಕಾಗುತ್ತೆ. ಓಕೆನಾ? ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಳಿದ್ನಲ್ಲ, KS, PSI, SDA, FDA ಅಂಡ್ ಗ್ರೂಪ್ ಸಿ. ಓಕೆನಾ? ಈ ಒಂದು ಮುಂಬರುವಂತ ಎಲ್ಲಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ MCQ ಕ್ವಶನ್ಸ್ ಯಾವ ರೀತಿ ಬರ್ಬೋದು, ಬಹುನಿರೀಕ್ಷಿತ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ ಗಳನ್ನ ನಾವು ನಿಮ್ದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ? ಮೊದಲನೇದಾಗಿ ಪೋರ್ಚುಗೀಸರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ MCQs ಬರ್ಬಹುದು ಅಂಡ್ ಯಾವ ರೀತಿ ಅದನ್ನ ನಾವು ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ? ಮೊದಲನೇದಾಗಿ ಕ್ವಶನ್ ನೋಡ್ತಾ ಹೋಗಿ. ಅಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋನ ನೀವು ನೋಡುವಂತ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಪ್ರಶ್ನೆಯನ್ನ ನಾನು ಏನ್ ಡಿಸ್ಪ್ಲೇ ಮಾಡ್ತೀನಿ, ನಾನು ಒಂದು ಎಕ್ಸ್ಪ್ಲೈನ್ ಮಾಡುವಂತ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಪ್ರಶ್ನೆ ಬರ್ತಿದ್ದಂಗೆ ನೀವೇನ್ ಮಾಡ್ರಿ, ಫಾರ್ ಫ್ಯೂ ಸೆಕೆಂಡ್, ಸ್ವಲ್ಪ ಸೆಕೆಂಡ್ಗಳಿಗೋಸ್ಕರ ಏನ್ ಮಾಡ್ರಿ, ನೀವು ಪಾಸ್ ಮಾಡ್ಬಿಟ್ಟು ಏನ್ ಕ್ವಶನ್ ಇದೆ ನೀವೇ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆನಾ? ನೀವೇ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನೀವು ಆನ್ಸರ್ ಒಂದು ನಿರ್ಧಾರಕ್ಕೆ ಬಂದ ಮೇಲೆ, ಏನ್ ಕೊಟ್ಟಿದ್ದಾರೆ ಕ್ವಶನ್ ನೀವು ಅನಾಲಿಸಿಸ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಮತ್ತೆ ವಿಡಿಯೋನ ಪ್ಲೇ ಮಾಡಿ. ಓಕೆನಾ? ಯಾಕಂತಂದ್ರೆ ನಾನು ಹೇಳ್ಬೇಕು, ನೀವು ಕೇಳ್ಬೇಕು ಅಷ್ಟಕ್ಕೆ ಸೀಮಿತ ಆಗಿರ್ಬಾರ್ದ್ರಿ. ಸುಮಾರು ಒಂದು ಆನ್ಲೈನ್ ಕೋಚಿಂಗ್ ಸೆಂಟರ್ಗಳು ಅಥವಾ ಆನ್ಲೈನ್ ಕ್ಲಾಸಸ್ಗಳು ಹಿಂಗೆ ಆಗ್ತಾವ. ಹೆಂಗಪ್ಪ ಅಂತಂದ್ರೆ ಅವ್ರು ಸುಮ್ಮನೆ ಹೇಳ್ತಾ ಹೋಗ್ತಾರೆ, ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಗೊತ್ತಿರೋರು, ನಾವು ಕೇಳ್ತಾ ಹೋಗ್ತೀವಿ, ನಾವೇನ್ ಕೇಳ್ತೀವಿ ನಮಗೂ ಗೊತ್ತಿರೋದು. ಅರ್ಥ ಆಯ್ತಾ? ಇಲ್ಲಿ ಕಾಂಟ್ಯಾಕ್ಟ್ ಇರಬೇಕು ಅಂತಂದ್ರೆ, ಕಮ್ಯುನಿಕೇಶನ್ ಇರಬೇಕು ಅಂತಂದ್ರೆ ಫಸ್ಟ್ ನೀವೇನ್ ಮಾಡ್ರಿ, ವಿಡಿಯೋನ ಕ್ವಶನ್ ಬರ್ತಿದ್ದಂಗೆ ಏನ್ ಮಾಡ್ರಿ, ವಿಡಿಯೋನ ಪಾಸ್ ಮಾಡಿ ಏನ್ ಮಾಡ್ರಿ, ಸ್ವಲ್ಪ ನೀವು ಫಸ್ಟ್ ಆನ್ಸರ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡ್ರಿ. ಓಕೆನಾ? ಒಂದು ನೀವು ನಿರ್ಧಾರಕ್ಕೆ ಬಂದ ಮೇಲೆ ಏನ್ ಮಾಡ್ರಿ, ಮತ್ತೆ ವಿಡಿಯೋನ ಪ್ಲೇ ಮಾಡ್ರಿ. ಅವಾಗ ರೈಟ್ ಆನ್ಸರ್ ನಾನು ಹೇಳಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆನಾ? ಈ ಒಂದು ಅಂಶನ ನೀವು ಮಾಡ್ಬೇಕಾದಂಥದ್ದು. ಮೊದಲನೇದಾಗಿ ಮೊದಲ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಕ್ಟೋಬರ್ 12
1492 ಕೊಲಂಬಸ್ ಒಂದು ಪ್ರದೇಶದಲ್ಲಿ ಪಾದಾರ್ಪಣೆ ಮಾಡಿ ಇದುವೇ ಭಾರತ ಎಂದುಕೊಂಡನು. ಆದರೆ ಆ ಪ್ರದೇಶವು ವಾಸ್ತವವಾಗಿ ಅವನು ತಲುಪಿದ್ದು ಯಾವ ಪ್ರದೇಶ ಅಂತ. ಓಕೆ, ಸೊ ಆನ್ October 12, 1492, Columbus, one of the famous sailor, Columbus sighted land and thought it was India. He thought it was India, but in reality he had reached. So in the sense, he had reached which of the following place ಅಂತ. ಓಕೆನಾ? ಸೊ 1492 ಅಕ್ಟೋಬರ್ 12ರಂದು ಸೊ ಭಾರತಕ್ಕೆ 1492ರಲ್ಲಿ ಭಾರತಕ್ಕೆ ಒಂದು ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಹೊರಟಿರ್ತಾನೆ. ಯಾರು? ಕ್ರಿಸ್ಟೋಫರ್ ಕೊಲಂಬಸ್. ಓಕೆನಾ? ಸೊ ಅಲ್ಲಿ ಮಾರ್ಗ ಮಧ್ಯೆ ಸೊ ಅವನು ಪರ್ಯಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ರೂಟ್ ಮಿಸ್ ಆಗುತ್ತೆ. ಅವನಿಗೆ ರೂಟ್ ಮಿಸ್ ಆಗಿ ಬೇರೆ ಒಂದು ಪ್ರದೇಶಕ್ಕೆ ಅವನು ತಲುಪ್ತಾನೆ. ಆಕ್ಚುಲಿ ಅವನು ಭಾರತಕ್ಕೆ ಅಂತಾನೆ ಅವನೇನ್ ಮಾಡಿದ್ದ, ಹೊಸ ಒಂದು ಜಲಮಾರ್ಗ ಕಂಡು ಹಿಡಿಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಅನ್ನುವಂತ ಒಂದು ಉದ್ದೇಶದಿಂದ ಹೊರಟಿದ್ದ. ಆದ್ರೆ ಅವನೇನಾಗ್ತಾನೆ, ಒಂದು ರೂಟ್ ಮಿಸ್ ಆಗಿರೋದ್ರಿಂದ ಬೇರೆ ಒಂದು ಪ್ರದೇಶಕ್ಕೆ ಹೋಗಿ ತಲುಪಿರ್ತಾನೆ. ಆ ಪ್ರದೇಶಕ್ಕೆ ತಲುಪೋದ್ಮೇಲೆ ಅವನು ಖುಷಿ ಆಗ್ಬಿಡುತ್ತೆ, ನಾನು ಇಂಡಿಯಾಕ್ಕೆ ಒಂದು ಹೊಸ ಜಲಮಾರ್ಗ ಕಂಡು ಹಿಡಿದು ಬಿಟ್ಟೆ. ಸೊ ಅಲ್ಲಿರ್ತಕ್ಕಂಥ ಜನರನ್ನ ಕೊಲಂಬಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಡುತ್ತೆ ಅವನಿಗೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜನ ತುಂಬಾ ರೆಡ್, ತುಂಬಾ ಕೆಂಪಗಿರ್ತಾರೆ ಜನ, ಹೌದಲ್ವಾ? ಸೊ ಅವಾಗ ಅವರನ್ನು ಹೇಳ್ತಾನೆ ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ಓಕೆನಾ? ಸೊ ರೆಡ್ ಇಂಡಿಯನ್ಸ್ ಇಸ್ ಒನ್ ಆಫ್ ದಿ ಮೇಜರ್ ಹ್ಯೂಮನ್ ರೇಸ್. ಓಕೆನಾ? ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ಯಾಕಂದ್ರೆ ಆ ಪ್ರದೇಶ ಅವ್ನು ರೀಚ್ ಆಗಿದ್ದು ಇಂಡಿಯಾ ಅಂತಾನೆ ಅವ್ನು ಏನ್ ಮಾಡಿರ್ತಾನೆ, ತನ್ನಷ್ಟಕ್ಕೆ ತಾನೇ ಭಾವಿಸ್ಕೊಂಡ್ ಬಿಟ್ಟಿರ್ತಾನೆ. ಆದರೆ ಅವನು ರೀಚ್ ಆಗಿರ್ತಕ್ಕಂಥ ಒಂದು ಪ್ರದೇಶ ಇಂಡಿಯಾ ಆಗಿರಲಿಲ್ಲ. ವಾಸ್ತವವಾಗಿ ಅದು ಯಾವ ಪ್ರದೇಶ ಆಗಿತ್ತು ಅಂತ. ಓಕೆನಾ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಫಿಲಿಪೈನ್ಸ್, ಆಪ್ಷನ್ ಸಿ ಬಹಾಮಸ್ ಐಲ್ಯಾಂಡ್ಸ್, ಆಪ್ಷನ್ ಡಿ ಕ್ಯೂಬಾ. ಓಕೆ, ಸೊ ಕ್ವಶನ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಡ್ತೀನಿ ಸ್ನೇಹಿತರೆ. ಸೊ ನೋಡ್ರಿ, ಇದರಲ್ಲಿ ಲೀಡ್ ವರ್ಡ್ ಏನು ನಾವು ಗಮನಿಸಬೇಕಾದಂತದ್ದು. ಓಕೆ, ಸೊ ಇಲ್ಲಿ ಕೊಲಂಬಸ್ ಒಂದು ಪ್ರದೇಶದಲ್ಲಿ ಪಾದಾರ್ಪಣೆ ಮಾಡಿ ಇದುವೇ ಭಾರತ ಎಂದುಕೊಂಡನು ಅಂದ್ರೆ ಅದನ್ನೇ ಭಾರತ ಅಂತ ಅನ್ಕೊಂಡಿದ್ದ, ಬಟ್ ಅದು ಭಾರತ ಆಗಿರ್ಲಿಲ್ಲ. ಅಂದ್ರೆ ಯಾವುದು ಆ ಒಂದು ಪ್ರದೇಶ ಆಗಿತ್ತು ಅಂತ ಕೇಳಿದ್ರೆ, ಸೊ ನಿಮ್ಮ ಒಂದು ಆನ್ಸರ್ ಸ್ನೇಹಿತರೆ ಬಹಾಮಸ್ ಐಲ್ಯಾಂಡ್ ಅಂತ ಆಗ್ಬೇಕು. ಸೊ ಯುವರ್ ಆನ್ಸರ್ ಶುಡ್ ಬಿ ಬಹಾಮಸ್ ದ್ವೀಪಗಳು. ಓಕೆನಾ? ಬಹಾಮಸ್ ದ್ವೀಪಗಳನ್ನ ಅವನು ಏನ್ ಮಾಡ್ತಾನೆ, ಕಂಡು ಹಿಡಿತಾನೆ. ಸೊ ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರ್ತಕ್ಕಂಥ ದ್ವೀಪಗಳನ್ನ ಅವನು ಏನ್ ಮಾಡ್ತಾನೆ, ಕಂಡು ಹಿಡಿತಾನೆ. ಬಹಾಮಸ್ ಐಲ್ಯಾಂಡ್ಸ್ ಗಳನ್ನ ಕಂಡು ಹಿಡಿತಾನೆ. ಅವನು ಏನ್ ಮಾಡ್ತಾನೆ, ಕಂಡು ಹಿಡಿದು ಬಿಟ್ಟು ಸೊ ಇದನ್ನೇ ಭಾರತ ಅಂತ ಅನ್ಕೊಂಡ್ ಬಿಟ್ಟಿರ್ತಾನೆ. ಓಕೆ, ಸೊ ಇಲ್ಲಿ ಬಹಾಮಸ್ ದ್ವೀಪಗಳನ್ನ ಕಂಡು ಹಿಡಿದವರು ಯಾರು ಅಂತ ಕೇಳಿದ್ರೆ ಕೊಲಂಬಸ್. ಓಕೆನಾ? ಫಸ್ಟ್ ಆಪ್ಷನ್ ನೋಡ್ರಿ, ಅಮೇರಿಕ. ಸುಮಾರು ಟೆಕ್ಸ್ಟ್ ಗಳಲ್ಲಿ ನಾವು ಓದ್ತಾ ಹೋಗ್ತೀವಿ, ಅಮೇರಿಕ ಕಂಡು ಹಿಡಿದವನು ಕೊಲಂಬಸ್. ಬಟ್ ರಿಯಲ್ ಆಗಿ ಅಮೇರಿಕಾವನ್ನು ಕಂಡು ಹಿಡಿದಂತ ಒಬ್ಬ ನಾವಿಕ ಯಾರು ಅಂತ ಕೇಳಿದ್ರೆ ಅಮೇರಿಗೋ ವೆಸ್ಪೂಸಿ ಅಂತ ನಾವು ಕರಿತೀವಿ, ನಾಟ್ ಕೊಲಂಬಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸೊ ಅವಾಗ ನಾವೇನ್ ಮಾಡ್ತೀವಿ, ಕೊಲಂಬಸ್. ಯಾಕಂದ್ರೆ ಸುಮಾರು ಟೆಕ್ಸ್ಟ್ ಗಳಲ್ಲಿ ನಾವು ಹಂಗೆ ಓದಿರ್ತೀವಿ, ಕೊಲಂಬಸ್ ಅಮೇರಿಕಾವನ್ನು ಕಂಡುಹಿಡಿದ, ಕೊಲಂಬಸ್ ಅಮೇರಿಕಾ ಕೊಲಂಬಸ್. ಎಷ್ಟು ಈಸಿ ಕೇಳೋಡ ಒಗಿಗೊಂಡ ಅಂತ ಅಮೇರಿಕಕ್ಕೆ ಹಾಕ್ಬಿಡ್ತೀವಿ. ಬಟ್ ನಿಯರೆಸ್ಟ್ ಆನ್ಸರ್ ಯಾವುದು, ಬಹಾಮಸ್ ದ್ವೀಪಗಳು ಅಂತ. ಓಕೆನಾ? ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಎರಡನೇ ಒಂದು ತುಂಬಾ ಪ್ರಮುಖ ಆಗಿರ್ತಕ್ಕಂಥ ಒಂದು ಕ್ವಶನ್, ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸಮಭಾಜಕ ವೃತ್ತವನ್ನು ದಾಟಿದ ನಾವಿಕ ಯಾರು? ಓಕೆನಾ? ದ ಫಸ್ಟ್ ಸೈಲರ್ ಹೂ ಕ್ರಾಸ್ಡ್ ದ ಇಕ್ವೇಟರ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸಮಭಾಜಕ ವೃತ್ತವನ್ನ ದಾಟಿದವರು ಯಾರು? ಆಪ್ಷನ್ ಎ ಅಲೆಕ್ಸಾಂಡರ್, ವಾಸ್ಕೋ ಡ ಗಾಮಾ, ಬಾರ್ತೊಲೊಮಾ ಡಯಾಜ್ ಅಂಡ್ ಕೊಲಂಬಸ್. ಆಪ್ಷನ್ ಎ ಅಲೆಕ್ಸಾಂಡರ್, ಆಪ್ಷನ್ ಬಿ ವಾಸ್ಕೋ ಡ ಗಾಮಾ, ಆಪ್ಷನ್ ಸಿ ಬಾರ್ತೊಲೊಮಾ ಡಯೂಜ್ ಅಂಡ್ ಆಪ್ಷನ್ ಡಿ ಕೊಲಂಬಸ್. ಏನ್ ಸರ್ ಇದು ಸಮಭಾಜಕ ವೃತ್ತ ಅಂದ್ರೇನು? ಸೊ ಯು ಕ್ಯಾನ್ ಸಿ ಹಿಯರ್. ಓಕೆನಾ? ಸೊ ಯಾವಾಗ ಒಂದು 1453ರಲ್ಲಿ ಓಕೆನಾ, ಸೊ ಅಟೋಮಾನ್ ಟರ್ಕರು ಒಂದು ಪ್ರಮುಖವಾದಂತ ಒಂದು ವ್ಯಾಪಾರ ಮಾರ್ಗವನ್ನು ವಶಪಡಿಸಿಕೊಂಡಿರ್ತಾರೋ, ಸೊ ಈ ಐರೋಪ್ಯ ಮತ್ತು ಭಾರತದಂತ ಒಂದು ಪೌರ್ವಾತ್ಯ ದೇಶಗಳ ನಡುವಿನ ಒಂದು ವ್ಯಾಪಾರ ಸ್ಥಗಿತ ಆಗಿರುತ್ತೆ ಸ್ನೇಹಿತರೆ. ಸೊ ಅವಾಗ ಒಂದು ಹೊಸ ವ್ಯಾಪಾರ ಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಒಂದು ಮುನ್ನೆಲೆಗೆ ಬಂದಂತ ಒಂದು ದೇಶ ಯಾವುದು ಅಂತ ಕೇಳಿದ್ರೆ, ಫಸ್ಟ್ ಒಂದು ಮುನ್ನೆಲೆಗೆ ಬಂದಿರತಕ್ಕಂತ ಒಂದು ದೇಶ ಸ್ನೇಹಿತರೆ ಯಾವುದು ಅಂತ ಕೇಳಿದ್ರೆ ಪೋರ್ಚುಗಲ್. ಓಕೆ, ಸೊ ಈ ಪೋರ್ಚುಗಲ್
ಪೋರ್ಚುಗಲ್ನ ಒಬ್ಬ ನಾವಿಕ ಭಾರತಕ್ಕೆ ಒಂದು ಹೊಸ ಜಲಮಾರ್ಗ ಕಂಡುಹಿಡಿಬೇಕು ಅನ್ನುವಂತ ಒಂದು ಪ್ರಯತ್ನದಲ್ಲಿ ಹೊರಡ್ತಾನೆ. ಬಟ್ ಅವನು ಏನ್ ಮಾಡ್ತಾನೆ, ಸ್ವಲ್ಪ ಅರ್ಧ ಮಾತ್ರ ಸಾಧಿಸಿ ಅವನ ಒಂದು ಸಾಧನೆಯ ಅರ್ಧ, ಒಂದು 50% ಮಾತ್ರ ರೀಚ್ ಆಗಿ ಮತ್ತೆ ಹಿಂದಕ್ಕೆ ಹೋಗ್ತಾನೆ. ಯಾರವರು? ಸೊ ಅದಕ್ಕೆ ಆನ್ಸರ್ ಕೂಡ ಇದಕ್ಕೆ ಆನ್ಸರ್ ಕೂಡ ಒಂದೇ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಪೋರ್ಚುಗಲ್ ದೇಶ. ಓಕೆ, ಪೋರ್ಚುಗಲ್ ದೇಶ. ಓಕೆನಾ? ಸೊ ಇಲ್ಲಿ ಲೈನ್ ಏನ್ ಕಾಣ್ತಾ ಇದೆ, ಸೊ ಇದು ಸಮಭಾಜಕ ವೃತ್ತ ಅಂತ. ಓಕೆನಾ? ಈಕ್ವೇಟರ್. ಸೊ ಇಲ್ಲಿಂದ ಹೊರಟು ಸಮಭಾಜಕ ವೃತ್ತವನ್ನ ಕ್ರಾಸ್ ಮಾಡಿದೋ ಯಾರು ಅಂತ. ಓಕೆ, ಸೊ ನೋಡ್ರಿ, ಫಸ್ಟ್ ಈ ಒಂದು ಪಿಂಕ್ ಕಲರ್ ಏನ್ ಲೈನ್ ಕಾಣ್ತಾ ಇದೆ, ಇದು ಹೆನ್ರಿ ದಿ ನ್ಯಾವಿಗೇಟರ್ ಅವನು ಪ್ರಯತ್ನ ಪಟ್ಟಂತ ಒಂದು ಮಾರ್ಗ. ಓಕೆನಾ? ಸೊ ನೋಡ್ರಿ, ಅಷ್ಟು ಇಲ್ಲಿವರೆಗೂ ಬಂದನ ಅವನು ಬಂದಿಲ್ಲ. ಸೊ ಹಂಗಾಗಿ ಸಮಭಾಜಕ ವೃತ್ತವನ್ನು ಕ್ರಾಸ್ ಮಾಡ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ. ಸೊ ಅವನ ನಂತರ ಬಾರ್ತುಲೋಮಾ ಡಯಾಜ್ ಏನ್ ಮಾಡ್ತಾನೆ, ಒಂದು ಪೋರ್ಚುಗಲ್ ದೇಶದಿಂದ ಭಾರತದ ಒಂದು ಉಪಖಂಡಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಲಿಕ್ಕೆ ಪ್ರಯತ್ನಿಸಿದ ಮೊದಲ ನಾವಿಕ ಅಂತ ಕೇಳಿದ್ರೆ ಬಾರ್ತುಲೋಮಾ ಡಯಾಜ್, ದ ಫಸ್ಟ್ ಸೈಲರ್ ಹೂ ಟ್ರೈ ಟು ಡಿಸ್ಕವರ್ ಅ ನ್ಯೂ ಸೀ ರೂಟ್ ಟು ದಿ ಇಂಡಿಯನ್ ಸಬ್ ಕಾಂಟಿನೆಂಟ್. ಓಕೆ, ಸೊ ಈ ಒಂದು ಯೆಲ್ಲೋ ಕಲರ್ ಮಾರ್ಗ ಏನಿದೆ ಸ್ನೇಹಿತರೆ, ಆ ಒಂದು ಯೆಲ್ಲೋ ಕಲರ್ ಮಾರ್ಗವನ್ನು ನೀವು ಗಮನಿಸ್ತಾ ಹೋಗಿ. ಸೊ ಇಲ್ಲಿ ಸಮಭಾಜಕ ವೃತ್ತವನ್ನ ಕ್ರಾಸ್ ಮಾಡುವುದ್ರ ಮೂಲಕ ಆಫ್ರಿಕಾ ಖಂಡದ ದಕ್ಷಿಣ ತುದಿಗೆ ಬಂದು ತಲುಪ್ತಾನೆ. ಸೊ ಅಲ್ಲಿ ಆ ಒಂದು ದಕ್ಷಿಣ ಒಂದು ತುದಿಯಲ್ಲಿ ಬಿರುಗಾಳಿಯಿಂದಾಗಿ ಅವನು ಏನ್ ಮಾಡ್ತಾನೆ, ಫರ್ದರ್ ಮೂವ್ ಆಗ್ಲಿಕ್ಕೆ ಅವನು ಸಾಧ್ಯ ಆಗೋದಿಲ್ಲ. ಸೊ ಅವನು ಬಂದ ದಾರಿಗೆ ಸುಂಕ ಇಲ್ಲಂತೆ ರಿಟರ್ನ್ ಹೋಗ್ಬಿಡ್ತಾನೆ. ಇದನ್ನ ಅವನನ್ನು ಏನಂತ ಕರೀತಾನೆ, ಬಿರುಗಾಳಿಯ ಭೂಶಿರ ಅಂತ ಕರೀತಾನೆ. ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರೀತಾನೆ. ಯಾರು? ಬಾರ್ತುಲೋಮಾ ಡಯಾಜ್. ಆದ್ರೆ ಹೆನ್ರಿ ಈ ಒಂದು ಪ್ಲೇಸ್ ಅನ್ನ ಏನಂತ ಕರೆದ ಸರ್? ಕೇಪ್ ಆಫ್ ಗುಡ್ ಹೋಪ್. ಯಾಕಂದ್ರೆ ಅದು ಭರವಸೆಯ ಭೂಶಿರ. ಯಾಕಂದ್ರೆ ಅರ್ಧ ಕೆಲಸ ಮುಗಿದು ಬಿಟ್ಟೈತಿ. ಯಾಕೆ ಭಾರತಕ್ಕೆ ರೀಚ್ ಆಗ್ಬೇಕಾದ್ರೆ ಅರ್ಧ ಕೆಲಸ ಮುಗಿದು ಬಿಟ್ಟೈತಿ. ಸೊ ಇಲ್ಲಿ ಅರ್ಧ ಕೆಲಸ ಮುಗಿದ ಮೇಲೆ ಏನೈತಿ, ಒಂದು ಭರವಸೆ ಇದೆ, ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಂತ ಒಂದು ಭರವಸೆ ಇದೆ. ಸೊ ಹಂಗಾಗಿ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೆದವರು ಯಾರು ಅಂತ ಕೇಳಿದ್ರೆ ಹೆನ್ರಿ. ಅಂಡ್ ಇದನ್ನ ನಾವು ಬಿರುಗಾಳಿಯ ಭೂಶಿರ ಅಂತ ಕರೆದವರು ಯಾರು ಅಂತ, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರಿತೀವಿ, ಅದನ್ನ ಕರೆದವರು ಯಾರು ಅಂತ ಕೇಳಿದ್ರೆ ಬಾರ್ತುಲೋಮಾ ಡಯೂಸ್. ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತಂದ್ರೆ, ಸಮಭಾಜಕ ವೃತ್ತವನ್ನ ದಾಟದಂತ ಮೊದಲ ನಾವಿಕ, ಪ್ರಪಂಚದ ಮೊದಲ ನಾವಿಕ ಯಾರು ಅಂತ ಕೇಳಿದ್ರೆ ಯುವರ್ ಆನ್ಸರ್ ಶುಡ್ ಬಿ ಬಾರ್ತುಲೋಮಾ ಡಯಾಜ್. ಓಕೆ, ಸೊ ಆನ್ಸರ್ ಶುಡ್ ಬಿ ಬಾರ್ತುಲೋಮಾ ಡಯಾಜ್. ಓಕೆ, ಸೊ ಆಮೇಲೆ ಅವನ ಒಂದು ಮಾರ್ಗವನ್ನೇ ಅನುಸರಿಸಿ ವಾಸ್ಕೋ ಡ ಗಾಮ ಏನ್ ಮಾಡ್ತಾನೆ, ಸೊ ಅವನ ಒಂದು ಮಾರ್ಗವನ್ನು ಅನುಸರಿಸಿ ಫೈನಲ್ ಆಗಿ 1498 ಮೇ 17 ಕೇರಳದ ಒಂದು ಕೋಜಿಕೋಡ್ ಅಥವಾ ಕಲ್ಲಿಕೋಟೆಯ ಕೋಜಿಕೋಡ್ ಅನ್ನುವಂತ ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡ್ತಾನೆ, ಬಂದು ತಲುಪ್ತಾನೆ. ಸೊ ಭಾರತದ ಒಂದು ಉಪಖಂಡಕ್ಕೆ ಹೊಸದಾಗಿ ಜಲಮಾರ್ಗವನ್ನ ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ವಾಸ್ಕೋ ಡ ಗಾಮ. ಓಕೆ, ಸೊ ರೀಸೆಂಟ್ ಆಗಿ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ನೋಡಿರ್ಬೋದು ಸ್ನೇಹಿತರೆ, ಕೋಜಿಕೋಡ್ ಅಲ್ಲಿ ಒಂದು ಏರೋಪ್ಲೇನ್ ರನ್ವೇನ ಬಿಟ್ಟು ಮಿಸ್ ಆಗಿ ಹೋಗಿ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಸೊ ಆ ಒಂದು ಪ್ಲೇಸ್ ಸಂಬಂಧಪಟ್ಟಂತೆ ಏನಾದ್ರು ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಏನಾದ್ರು ಫೋಕಸ್ ಮಾಡೋದಾದ್ರೆ, ಸೊ ಇಲ್ಲಿ ಪೋರ್ಚುಗೀಸರ್ ಸಂಬಂಧಪಟ್ಟಂತೆ ಕ್ವಶನ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಹೂ ಕ್ರಾಸ್ಡ್ ದ ಇಕ್ವೇಟರ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರೆ ಯುವರ್ ಆನ್ಸರ್ ಶುಡ್ ಬಿ ಫೈನಲಿ ಬಾರ್ತುಲೋಮಾ ಡಯೂಜ್. Bartholomew Dias, the first sailor who crossed equator for the first time in our India. ಓಕೆನಾ? ಸೊ ಅದು ನೀವು ಪಿಕ್ಟೋರಿಯಲ್ ಆಗಿ ನೀವು ನೋಡಬಹುದು. ಸೊ ಸಮಭಾಜಕ ವೃತ್ತವನ್ನು ದಾಟದಂತ ಮೊದಲ ನಾವಿಕ ಅಂತ ಕೇಳಿದ್ರೆ ಬಾರ್ತುಲೋಮಾ ಡಯೂಜ್. ಸೊ ವಾಸ್ಕೋ ಡ ಗಾಮ ಕೂಡ ಇವನ ಒಂದು ಮಾರ್ಗವನ್ನು ಅನುಸರಿಸಿ ಈ ಗ್ರೀನ್ ಲೈನ್ ಏನ್ ಕಾಣ್ತಾ ಇದೆ, ಸೊ ಇದು ವಾಸ್ಕೋ ಡ ಗಾಮನ ಒಂದು ಮಾರ್ಗ. ಮೊಜಾಂಬಿಕ್ ಮತ್ತು ಮಡಗಾಸ್ಕರ್ ಒಂದು ರೂಟ್ ಇಂದ ಏನ್ ಮಾಡ್ತಾನೆ, ಭಾರತಕ್ಕೆ ಬಂದು ತಲುಪ್ತಾನೆ ಅಂತ. Is it clear? ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಪೋರ್ಚುಗೀಸ್ ವ್ಯಾಪಾರ ಕೇಂದ್ರಗಳನ್ನು ಫಿಟೋರಿಯಾಗಳೆಂದು ಕರೆಯುವರು, ಕಾರಣ. ಓಕೆ, ದ ಪೋರ್ಚುಗೀಸ್ ಟ್ರೇಡಿಂಗ್ ಸೆಂಟರ್ಸ್ ಇನ್ ಇಂಡಿಯಾ ಆರ್ ಕಾಲ್ಡ್ ಆಸ್ ಫಿಟೋರಿಯಾಸ್. ವೈ? ಯಾಕೆ? ಅವರು ಸಾಮಾನ್ಯವಾಗಿ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳನ್ನ ನಾವು ಪರ್ಟಿಕ್ಯುಲರ್ ಆಗಿ ಫಿಟೋರಿಯಾಗಳು ಅಂತ ಕರಿತಿದ್ವಿ. ಓಕೆನಾ? ಯಾಕೆ ಹಂಗೆ ಕರಿತಿದ್ವಿ, ಅದಕ್ಕೆ ಕಾರಣ ಏನು? ಅಪ್ಲೈಡ್ ಲೆವೆಲ್ ಅಲ್ಲಿ ಕ್ವಶನ್ ಇದೆ ಸ್ನೇಹಿತರೆ. ಹೇಳಿಕೆ 1, ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳಿಗೆ ಕೋಟೆಗಳು ಇರಲಿಲ್ಲ. ಓಕೆ, ದ ಪೋರ್ಚುಗೀಸ್ ಟ್ರೇಡಿಂಗ್ ಸೆಂಟರ್ಸ್ ಹ್ಯಾಡ್ ನೋ ಫೋರ್ಟ್ಸ್. ಅನ್ಫೋರ್ಟಿಫೈಡ್ ಟ್ರೇಡಿಂಗ್ ಸೆಂಟರ್ಸ್ ಪೋರ್ಚುಗೀಸ್ ಹ್ಯಾವ್ ಇನ್ ಅವರ್ ಇಂಡಿಯಾ.
ಭಾರತದಲ್ಲಿ ಅವರು ಅನ್ಫೋರ್ಟಿಫೈಡ್ ಸೆಂಟರ್ಸ್ ಗಳನ್ನ ಹೊಂದಿದ್ರು. ಕಾರಣ ನಂಬರ್ 1. ಓಕೆನಾ. ಎರಡನೇ ಕಾರಣ, ಇವು ವ್ಯಾಪಾರ ಕೇಂದ್ರಗಳು ಮಾತ್ರವಲ್ಲದೆ ಸೇನಾ ನೆಲೆಗಳು ಕೂಡ ಆಗಿದ್ವು ಅಂತ. ಓಕೆನಾ. ಸೆಕೆಂಡ್ ಕಂಡೀಷನ್, ದಿ ಸೆಕೆಂಡ್ ರೀಸನ್, these were not only colonial centers but also military bases of the Portuguese. Then what? Choose the correct answer from given code given below. ಸೊ ಕೊಟ್ಟಿರ್ತಕ್ಕಂಥ ಸಂಕೇತಗಳ ಮೂಲಕ ನಾವೇನ್ ಮಾಡಬೇಕು, ಯಾವುದು ಸರಿ ಅನ್ನುವಂಥದ್ದು ನಾವು ತಗೋಬೇಕು. ಓಕೆ. ಸೊ ನೋಡ್ರಿ, ತುಂಬಾ ಅಂದ್ರೆ ತುಂಬಾ ಅವೈಟೆಡ್ ಕ್ವಶನ್, ಮೋಸ್ಟ್ ಅವೈಟೆಡ್ ಕ್ವಶನ್, ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಸ್ನೇಹಿತರೆ ಇದು ಪೋರ್ಚುಗೀಸರಿಗೆ ಸಂಬಂಧಪಟ್ಟಂತೆ. ನೋಡ್ರಿ, ಫಿಟೋರಿಯಾಗಳು ಓದ್ತಾ ಇರೋದೇ ಫಸ್ಟ್ ಟೈಮ್ ಸರ್, ನಾವು ನೋಡ್ತಾ ಇರೋದೇ ಫಸ್ಟ್ ಟೈಮ್. ಫಿಟೋರಿಯಾ ಅಂದ್ರೆ ನಾವು ಎಲ್ಲೂ ಓದಿಲ್ಲ. ಸೊ ನೀವೆಲ್ಲಿ ಓದಿರಲ್ವೋ ಅದು ನೀವು ಎಕ್ಸಾಮ್ ನಲ್ಲಿ ಓದಬೇಕಾಗ್ತದೆ. ಅರ್ಥ ಆಯ್ತಾ? ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆನೆ ನಾವು ಓದ್ಕೊಂಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ. ಸೊ ಇಲ್ಲಿ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳಿಗೆ ಕೋಟೆಗಳು ಇರಲಿಲ್ಲ. ಇದ್ವಾ ಇರ್ಲಿಲ್ವಾ? ಒಂದ್ ಕಂಡೀಷನ್. ಎರಡನೇದು, ಇವು ವ್ಯಾಪಾರ ಕೇಂದ್ರಗಳು ಮಾತ್ರವಲ್ಲದೆ ಸೇನಾ ನೆಲೆಗಳು ಕೂಡ ಆಗಿದ್ವು. ಆಪ್ಷನ್ ಎ 1 ಮಾತ್ರ ಸರಿ, ಆಪ್ಷನ್ ಬಿ 2 ಮಾತ್ರ ಸರಿ, ಆಪ್ಷನ್ ಸಿ 2 ಸರಿ, ಆಪ್ಷನ್ ಡಿ 2 ತಪ್ಪು. ಸೊ ಯುವರ್ ಆನ್ಸರ್ ಶುಡ್ ಬಿ 2 ಸರಿ. ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳನ್ನು ನಾವು ಫಿಟೋರಿಯಾಗಳು ಅಂತ ಯಾಕೆ ಕರಿತೀವಿ ಅಂತ ಕೇಳಿದ್ರೆ, there are two conditions. What are those? Firstly, Portuguese trading centers in our India were unfortified. There is no particular forts built for the trading centers of the Portuguese in our India. ಭಾರತದಲ್ಲಿ ಪೋರ್ಚುಗೀಸರ ಒಂದು ವ್ಯಾಪಾರ ಕೇಂದ್ರಗಳಿಗೆ, ಬಹುತೇಕ ವ್ಯಾಪಾರ ಕೇಂದ್ರಗಳಿಗೆ ಕೋಟೆಗಳು ಇರಲಿಲ್ವಾ? ಎಲ್ಲಾ ಕೋಟೆಗಳಿಗೂ ಇರಲಿಲ್ವಾ? ಎಲ್ಲಾ ವ್ಯಾಪಾರ ಕೇಂದ್ರಗಳಿಗೂ ಇರಲಿಲ್ವಾ ಸರ್? ದೇರ್ ಆರ್ ಸಮ್ ಎಕ್ಸೆಪ್ಷನಲ್ಸ್. ಓಕೆ. ಸೊ ಓಕೆ, ಒನ್ ಕಂಡೀಷನ್ ಕರೆಕ್ಟ್ ಇದು, ಯಾಕಂದ್ರೆ ಆ ಒಂದು ವ್ಯಾಪಾರ ಕೇಂದ್ರಗಳಿಗೆ ಅನ್ಫೋರ್ಟಿಫೈಡ್ ಸೆಂಟರ್ಸ್ ಇರುವು. ಓಕೆ. ಅಂಡ್ ಎರಡನೇದು ಏನಪ್ಪಾ ಅಂತಾನೆ, ದೇ ಆರ್ ನಾಟ್ ಓನ್ಲಿ ಕಲೋನಿಯಲ್ ಸೆಂಟರ್ಸ್ ಬಟ್ ಆಲ್ಸೋ ಮಿಲಿಟರಿ ಬೇಸಸ್. ಎಸ್, ದಿಸ್ ಇಸ್ ಆಲ್ಸೋ ರೈಟ್. ಸೊ ನೋಡ್ರಿ, ಬ್ರಿಟಿಷರು, ಡಚ್ಚರು, ಫ್ರೆಂಚರು ಇವ್ರಿಗೆ ನಾವು ಹೋಲಿಸ್ಕೊಂಡ್ರೆ ಈ ಒಂದು ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳಿಗೆ ಒಂದು ಡಿಫ್ರೆನ್ಸಿಯೇಷನ್ ಅನ್ನ ನಾವು ಕಾಣಬಹುದು. ಸೇ ಫಾರ್ ಅನ್ ಎಕ್ಸಾಂಪಲ್, ಡಚ್ಚರು ತಗೊಳ್ರಿ. ಡಚ್ಚರು ಕೆಲವೊಂದಿಷ್ಟು ವ್ಯಾಪಾರ ಕೇಂದ್ರಗಳನ್ನ ನಾವು ಭಾರತದಲ್ಲಿ ಹೊಂದಿದ್ದು, ಆದರೆ ಆ ಡಚ್ಚರ ಒಂದು ಪ್ರಮುಖವಾದಂತಹ ಒಂದು ಸೇನಾ ನೆಲೆ ಎಲ್ಲಿ ಕಾಣ್ತೀವಿ ಅಂತ ಕೇಳಿದ್ರೆ ಇಂಡೋನೇಷ್ಯಾದಲ್ಲಿ ಕಾಣ್ತೀವಿ, ಬೌಂತಮ್ ಅನ್ನುವಂತ ಒಂದು ಪ್ಲೇಸ್ ಅಲ್ಲಿ. ಓಕೆನಾ. ಸೊ ಅಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರಗಳೇ ಬೇರೆ, ವ್ಯಾಪಾರ ಕೇಂದ್ರಗಳೇ ಬೇರೆ ಅಂಡ್ ಸೇನಾ ನೆಲೆನೇ ಬೇರೆ ಒಂದು ಯುರೋಪಿಯನ್ನರಿಗೆ ಹೋಲಿಸ್ಕೊಂಡ್ರೆ. ಆದರೆ ಪೋರ್ಚುಗೀಸರಿಗೆ ಹೋಲಿಸ್ಕೊಂಡ್ರೆ ಆ ಒಂದು ವ್ಯಾಪಾರ ಕೇಂದ್ರಗಳು ಬರೀ ವ್ಯಾಪಾರ ಕೇಂದ್ರಗಳು ಆಗಿರ್ಲಿಲ್ಲ, ಆ ವ್ಯಾಪಾರ ಕೇಂದ್ರಗಳ ಜೊತೆಗೆ ಅವು ಸೇನಾ ನೆಲೆಗಳು ಕೂಡ ಆಗಿದ್ವು, ಮಿಲಿಟರಿ ಬೇಸ್ಗಳು ಕೂಡ ಆಗಿದ್ವು ರೀ ಅವು. ಓಕೆನಾ. ಸೊ ದಿಸ್ ರೀಸನ್ ಆಲ್ಸೋ ರೈಟ್. ಸೊ ಯುವರ್ ಆನ್ಸರ್ ಶುಡ್ ಬಿ ಬೋತ್ ಆರ್ ಕರೆಕ್ಟ್. So Portuguese trading centers in our India referred as Fetorias. Why? Because these are unfortified trading centers. First condition. And second condition, there are not only colonial centers but also they also functioned as military bases also. Okay na? So ಇಲ್ಲಿ ಸೇನಾ ನೆಲೆಗಳಿಗಾಗಿ ಅವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ವು ಅಂತ. So this is what we need to understand. ಸೊ ಕ್ವಶನ್ ಅಲ್ಲಿ ಇರ್ತಕ್ಕಂಥ ಲೀಡ್ ವರ್ಡ್ ಗಳನ್ನು ನೀವು ಗಮನಿಸ್ತಾ ಹೋಗಿ ಸ್ನೇಹಿತರೆ. ಅದು ನಮ್ಮ ಒಂದು ಮುಂಬರುವಂತ ಒಂದು KS ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ ಮೇನ್ಸ್ ಆಗಿರ್ಬೋದು. ಇಸ್ ಇಟ್ ಕ್ಲಿಯರ್? ಸೊ ಹೋಗೋಣ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ಗೆ. ಸೊ ಅದೇ ರೀತಿಯಾಗಿ ಸೇಂಟ್ ಅಂಜೆಲೋ ಕೋಟೆ ನೋಡ್ರಿ, ಸೇಂಟ್ ಅಂಜೆಲೋ ಕೋಟೆ ಈ ಕೆಳಗಿನ ಯಾವ ಯುರೋಪಿಯನ್ ವ್ಯಾಪಾರ ಕೇಂದ್ರಕ್ಕೆ ನಿರ್ಮಾಣ ಮಾಡಲಾಗಿತ್ತು? ಓಕೆ. ಸೇಂಟ್ ಅಂಜೆಲೋ ಫೋರ್ಟ್ ವಾಸ್ ಬಿಲ್ಟ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಯುರೋಪಿಯನ್ ಟ್ರೇಡಿಂಗ್ ಸೆಂಟರ್? ಅಲ್ಲಿ ಮೆನ್ಷನ್ ಮಾಡಿಲ್ರಿ ಪೋರ್ಚುಗೀಸರ್ದು ಅಥವಾ ಬ್ರಿಟಿಷರ್ದು, ಡಚ್ಚರ್ದು, ಫ್ರೆಂಚರ್ದು ಏನು ಕೊಟ್ಟಿಲ್ಲ. ಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾನೆ? ಯುರೋಪಿಯನ್ ಅಂತ ಕೊಟ್ಟುಬಿಟ್ರು. ಓಕೆನಾ. ಸೊ ಯಾಕೆಂತಂದ್ರೆ ಅಲ್ಲಿ ಬ್ರಿಟಿಷರ್ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ, ಪೋರ್ಚುಗೀಸರ್ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ, ಸೊ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂತಂದ್ರೆ ಒಂದು ಮದ್ರಾಸ್ ಅನ್ನುವಂಥದ್ದು ಅಲ್ಲೊಂದು ಕೋಟೆ ಇದೆ ಬ್ರಿಟಿಷರ್ದು, ಮುಂಬೈ ಅಂತ ಬಂದಾಗ ಅಲ್ಲೊಂದು ಕೋಟೆ ಇದೆ, ಅಂಡ್ ಕಲ್ಕತ್ತಾ ಅಲ್ಲೊಂದು ಕೋಟೆ ಇದೆ ಪರ್ಟಿಕ್ಯುಲರ್ ಆಗಿ, ಈಸಿಯಾಗಿ ನಾವು ಕಂಡು ಹಿಡಿದು ಬಿಡ್ತೀವಿ. ಓಕೆನಾ. ಕನ್ಫ್ಯೂಸ್ ಮಾಡ್ಲಿಕ್ಕೆ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾರೆ, ಯುರೋಪಿಯನ್ ವ್ಯಾಪಾರ ಕೇಂದ್ರ ಅಷ್ಟೇ. ಕೆಳಗಿನ ಯಾವ ಯುರೋಪಿಯನ್ ವ್ಯಾಪಾರ ಕೇಂದ್ರಕ್ಕೆ ಫೋರ್ಟ್ ಅಂಜೆಲೋ, ಸೇಂಟ್ ಅಂಜೆಲೋ ಕೋಟೆಯನ್ನ ಕಟ್ಟಿದ್ವಿ ಅಂತ ಕೇಳಿದ್ದಾರೆ? ಆಪ್ಷನ್ ಎ ಅಂಜುದೀವಾ, ಆಪ್ಷನ್ ಬಿ ಕಣ್ಣೂರು, ಆಪ್ಷನ್ ಸಿ ಕಡಲೂರು, ಆಪ್ಷನ್ ಡಿ ಮದ್ರಾಸ್.
Okay, so Saint Angelo Fort was built for which of the following European trading center? Option A Anjudiva, option B Kannuru ಅಥವಾ ಕಣ್ಣಾನೂರು. ಕಣ್ಣೂರು ಕಣ್ಣಾನೂರು both are same. ಕಡಲೂರು, third one ಕಡಲೂರು and fourth one ಮದ್ರಾಸ್. ಏನ್ ಸರ್ ಇದು ಆಂಜಲೋ ಕೋಟು? ಮದ್ರಾಸ್ ನಮಗ್ ಗೊತ್ತದ್ರಿ, ಫೋರ್ಟ್ ಸೇಂಟ್ ಜಾರ್ಜ್ ಅಂತ ನಾವ್ ಎಲ್ಲೋ ಓದಿವಿ. ಈ ಮುಕ್ಕಿದ್ ಯಾವ ಅಂತಾನೆ ಗೊತ್ತಿಲ್ಲ ನಮಗ್, ಓಕೆನಾ? ಮಿಕ್ಕಿದ್ ಯಾವ ಅಂತಾನೆ ಗೊತ್ತಿಲ್ಲ. ಸೊ ಹಂಗಾಗಿ ಅದರಲ್ಲೂ ಕೂಡ ಸೇಂಟ್ ಆಂಜಲೋ ಅಂತ ಕೇಳ್ಯಾರ. ಸೇಂಟ್ ಆಂಜಲೋ ಯಾವ್ದಾಗಿರ್ಬೋದು? ಓಕೆ, ಸೊ ಇಲ್ಲಿ ಸೇಂಟ್ ಆಂಜಲೋ ಕೋಟೆ ಯಾವುದಕ್ಕೆ ನಿರ್ಮಿಸಿದ್ದು ಅಂತ ಕೇಳಿದ್ರೆ ಸ್ನೇಹಿತರು, ಇವರ ಆನ್ಸರ್ ಶುಡ್ ಬಿ ಕಣ್ಣೂರು. ಓಕೆ, ಕಣ್ಣಾನೂರು ಅಥವಾ ಕಣ್ಣೂರು ಅನ್ನುವಂತ ಒಂದು ಪ್ಲೇಸ್ಗೆ ಇದು ಕೋಟೆಯನ್ನಾಗಿ ನಿರ್ಮಾಣ ಮಾಡಲ್ಪಟ್ಟಿತ್ತು. ಸೊ ಹಾಗಾದ್ರೆ ಈ ಒಂದು ಕಣ್ಣೂರು ಅನ್ನುವಂತ ಒಂದು ಪ್ಲೇಸ್ಗೆ ಈ ಫೋರ್ಟ್ ಸೇಂಟ್ ಆಂಜಲೋ ಕೋಟ್ ಅನ್ನ ಯಾರು ಸರ್ ನಿರ್ಮಾಣ ಮಾಡಿದ್ರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಯಾರಪ್ಪ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಕಣ್ಣಾನೂರನ್ನ ಏನ್ ಮಾಡ್ತಾನೆ, ತನ್ನ ಸೇನಾ ನೆಲೆಯನ್ನಾಗಿ ಮಾಡ್ಕೊಂಡಿದ್ದಲ್ಲದೇನೆ ಸೊ ಅದಕ್ಕೊಂದು ಫೋರ್ಟ್ ಅನ್ನ ನಿರ್ಮಾಣ ಮಾಡಿರ್ತಾನೆ, ಫೋರ್ಟ್ ಸೇಂಟ್ ಆಂಜಲೋ ಅಂತ ಕರಿತೀವಿ. ಸೊ ಹಾಗಾದ್ರೆ ಅಂಜುದೀವಕ್ಕೆ ಯಾವ ಕೋಟೆಯನ್ನ ನಿರ್ಮಿಸಿದ್ರು ಸರ್? ಕಡಲೂರಿಗೆ ಯಾವ ಕೋಟೆಯನ್ನ ನಿರ್ಮಿಸಿದ್ರು ಯುರೋಪಿಯನ್ನರು? ಮದ್ರಾಸಿಗೆ ಯಾವುದನ್ನ ನಿರ್ಮಿಸಿದ್ರು? ಅಂಜುದೀವ ಇದು ಕೂಡ ಪೋರ್ಚುಗೀಸರ ಒಂದು ವ್ಯಾಪಾರ ಕೇಂದ್ರ ಆಗಿತ್ತು. ಸೇಂಟ್ ಮಿಗ್ವೆಲ್ ಅಂತ ಕರಿತೀವಿ. ಅಂಜುದೀವ ಪ್ಲೇಸ್ಗೆ, ಅಂಜುದೀವ ಒಂದು ದ್ವೀಪಕ್ಕೆ ಪೋರ್ಚುಗೀಸರು ನಿರ್ಮಿಸಿದಂತ ಒಂದು ಕೋಟೆ ಸ್ನೇಹಿತರೆ ಸೇಂಟ್ ಮಿಗ್ವೆಲ್ ಅಂತ ಕರಿತೀವಿ. ಓಕೆನಾ? ಸೇಂಟ್ ಮಿಗ್ವೆಲ್ ವಾಸ್ ಅ ಫೋರ್ಟ್ ಬಿಲ್ಟ್ ಫಾರ್ ದಿ ಅಂಜುದೀವ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಅಂಡ್ ಕೈಂಡ್ಲಿ ನೋಟ್ ಆಲ್ ದಿಸ್ ಪಾಯಿಂಟ್ಸ್. ದೆನ್ ವಾಟ್ ಅಬೌಟ್ ಕಡಲೂರು? ಏನ್ ಸರ್ ಕಡಲೂರು? ಕಡಲೂರು ಯಾರ್ದು ಸರ್? ಇದು ಬ್ರಿಟಿಷರ ವ್ಯಾಪಾರ ಕೇಂದ್ರ. ಕಡಲೂರು ಬ್ರಿಟಿಷರ ವ್ಯಾಪಾರ ಕೇಂದ್ರ. ಈ ಕಡಲೂರಿಗೆ ಬ್ರಿಟಿಷರು ನಿರ್ಮಾಣ ಮಾಡಿದಂತ ಒಂದು ಕೋಟೆ ಯಾವುದು ಸರ್? ಫೋರ್ಟ್ ಸೇಂಟ್ ಡೇವಿಡ್ ಕೋಟೆ ಅಂತ ಕರಿತೀವಿ. ಫೋರ್ಟ್ ಸೇಂಟ್ ಡೇವಿಡ್ ಕೋಟೆ ಕಡಲೂರಿಗೆ ನಿರ್ಮಾಣ ಮಾಡಿದಂತವರು ಬ್ರಿಟಿಷರು. ಓಕೆ, ಸೊ ಫೋರ್ಟ್ ಸೇಂಟ್ ಡೇವಿಡ್ ಕೋಟೆ, ಫೋರ್ಟ್ ವಾಸ್ ಬಿಲ್ಟ್ ಫಾರ್ ದಿ ಕಡಲೂರು. ಅಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ನೋಟ್ ದಿ ಪಾಯಿಂಟ್. ಇನ್ನೊಂದು ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಬ್ರಿಟಿಷರು ಯಾವಾಗ ಕಡಲೂರಿನಲ್ಲಿ ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರೋ ಈ ಕಡಲೂರನ್ನ ತಮ್ಮ ದಕ್ಷಿಣ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿಯನ್ನಾಗಿ ಮಾಡ್ಕೊಂತಾರೆ. ಓಕೆ, ದಕ್ಷಿಣ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಕಡಲೂರು. ಪಶ್ಚಿಮ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಯಾವುದು? ಬ್ರಿಟಿಷರ್ದು ಕೇಳ್ತಾರೆ ನಿಮಗೆ ನಾಳೆ. ಓಕೆ, ಸೊ ಯಾವ ರೀತಿ ಕೇಳ್ತಾರೆ? ಬ್ರಿಟಿಷರು ಪಶ್ಚಿಮ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಯಾವುದಾಗಿತ್ತು? ಸೂರತ್. ಆಮೇಲೆ ಅದನ್ನ ಗೋವಾಕ್ಕೆ ಏನ್ ಮಾಡ್ಕೊತಾರೆ, ಶಿಫ್ಟ್ ಮಾಡ್ಕೋತಾರೆ. ಸೊ ಅದೇ ರೀತಿಯಾಗಿ ದಕ್ಷಿಣ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳ್ತಾರೆ. ಸೊ ಯಾವುದಾಗಿತ್ತು? ಕಡಲೂರು. ಓಕೆನಾ? ಸೊ ವೆನ್ ಬ್ರಿಟಿಷ್ ವೇರ್ ಎಸ್ಟಾಬ್ಲಿಷ್ಡ್ ಟ್ರೇಡಿಂಗ್ ಸೆಂಟರ್ ಅಟ್ ಕಡಲೂರು, ದೇ ಬಿಲ್ಟ್ ಅ ಡೇವಿಡ್ ಫೋರ್ಟ್ ಫಾರ್ ದಿಸ್. ಓಕೆನಾ? ಸೊ ಆಫ್ಟರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ trading center at Kadaluru, British were made Kadaluru as capital for the trading centers of the South India. They make it as a capital for the trading centers of South India. ದಕ್ಷಿಣ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿಯನ್ನಾಗಿ ಮಾಡ್ಕೊಂತಾರೆ ಕಡಲೂರನ್ನ. ಓಕೆನಾ? ಸೊ ದೆನ್ ವಾಟ್ ಅಬೌಟ್ ಮದ್ರಾಸ್ಗೆ ಯಾವ ಕೋಟೆಯನ್ನ ನಿರ್ಮಾಣ ಮಾಡಿದ್ರು? ನಮ್ಗೆಲ್ಲ ಗೊತ್ತು, ಫೋರ್ಟ್ ಸೇಂಟ್ ಜಾರ್ಜ್ ಅಂತ ಕರಿತೀವಿ. ಫೋರ್ಟ್ ಸೇಂಟ್ ಜಾರ್ಜ್. ಸೊ ಯಾವಾಗ ಮದ್ರಾಸ್ನಲ್ಲಿ ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು ಬ್ರಿಟಿಷರು, ಸೊ ಇದನ್ನ ಪೂರ್ವ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಓಕೆ, ಸೊ ದಕ್ಷಿಣ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಯಾವುದು? ಕಡಲೂರು. ಪೂರ್ವ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿ ಯಾವುದು? ಮದ್ರಾಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಮದ್ರಾಸ್ ಅಂತ ಬಂದಾಗ ಬ್ರಿಟಿಷರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಆ ಒಂದು MCQs ನಲ್ಲಿ ತುಂಬಾ ಇನ್ಫಾರ್ಮೇಶನ್ ಇಲ್ಲಿ ಕಲೆಕ್ಟ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಸೊ ಫೋರ್ಟ್, ವಾಟ್ ಯು ಕಾಲ್ ಫೋರ್ಟ್ ಸೇಂಟ್ ಜಾರ್ಜ್ is built for the Madras. So when British established the trading center at Madras, they make it as a capital for the trading centers of Eastern India. ಪೂರ್ವ ಭಾರತದ ವ್ಯಾಪಾರ ಕೇಂದ್ರಗಳ ರಾಜಧಾನಿಯನ್ನಾಗಿ ಮದ್ರಾಸ್ ಅನ್ನು ಅವರು ಮಾಡ್ಕೊಳ್ತಾರೆ. ಸೊ ದಿಸ್ ಇಸ್ ಆಲ್ ದ ಜಸ್ಟಿಫಿಕೇಶನ್ ಫಾರ್ ದಿಸ್ ಕ್ವಶನ್. ಬಟ್ ನೀವು ಇದನ್ನ ನೆನಪಿಟ್ಕೊಳ್ರಿ, ಸೇಂಟ್ ಆಂಜಲೋ ಕಣ್ಣೂರು ಅಥವಾ
ಕಣ್ಣಾನೂರು ಅಂತ ಕೂಡ ಕೊಡಬಹುದು, ಕಣ್ಣಾನೂರು, ಕಣ್ಣೂರು. ಓಕೆನಾ. ಸೊ ಇಂಗ್ಲಿಷ್ ಅಲ್ಲಿ ನಿಮಗೆ ಕೊಡ್ತಾರೆ ಅಂತಂದ್ರೆ ಕ್ಯಾನೋರ್ ಅಂತ ಕೂಡ ಕೊಡ್ತಾರೆ ಒಂದೊಂದ್ಸಲ, ಕ್ಯಾನೋರ್, ಕ್ಯಾನೋರ್ ಅಂತ ಕೂಡ ಕರಿತೀವಿ. ಕಣ್ಣೂರು, ಕ್ಯಾನೋರ್, ಕಣ್ಣಾನೂರು ಬೋತ್ ಆರ್ ಸೇಮ್. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್, ಸೊ ಈ ಕ್ವಶನ್ ನೋಡ್ರಿ, ಫಿಲ್ಟರ್ ಮಾಡ್ಬೇಕಾದ್ರೆ ಇಂಥ ಕ್ವಶನ್ಸ್ ಕೊಟ್ಬಿಡ್ತಾರೆ ಅವ್ರು ಒಂದೊಂದ್ಸಲ. ನೋಡ್ಲಿಕ್ಕೆ ಬಹಳ ಅಂದ್ರೆ ಬಹಳ ಈಸಿ ಕ್ವಶನ್ ರೀ ಇದು. ಬಟ್ ಬಹಳ ಅಂದ್ರೆ ಬಹಳ ಕನ್ಫ್ಯೂಸ್ ಆಗ್ತದೆ. ಹೆಂಗ ನೋಡ್ತಾ ಹೋಗೋಣ. ಆಧುನಿಕ ಭಾರತದ ವಸಾಹತುಶಾಹಿ ಆಡಳಿತದಲ್ಲಿ, ಆಧುನಿಕ ಭಾರತದ ವಸಾಹತುಶಾಹಿ ಆಡಳಿತದಲ್ಲಿ ಮೊದಲ ಬಾರಿಗೆ ಸತಿ ಪದ್ಧತಿಯನ್ನ ವಿರೋಧಿಸಿದ ಅಥವಾ ನಿಷೇಧಿಸಿದ, ವಿರೋಧಿಸಿದ ಅಥವಾ ನಿಷೇಧಿಸಿದ ಯುರೋಪಿಯನ್ ವ್ಯಕ್ತಿ. ಸಿಂಪಲ್ ಕ್ವಶನ್ ಬಟ್ ಎಲಿಮಿನೇಷನ್ ಕ್ವಶನ್. ಓಕೆ. ಯುರೋಪಿಯನ್ ಮ್ಯಾನ್ who banned the practice of sati for the first time in colonial rule of modern India. The European men who banned the practice of sati for the first time in colonial rule of the modern India. Answer ನೋಡ್ರಿ, ಫಸ್ಟ್ ಆಪ್ಷನ್ ಬ್ಲಿಂಕ್ ಆಗ್ತಕ್ಕ ಸುಮಾರು ಜನರಿಗೆ, ವಿಲಿಯಂ ಬೆಂಟಿಂಕ್, ವಿಲಿಯಂ ಬೆಂಟಿಂಕ್, ವಿಲಿಯಂ ಬೆಂಟಿಂಕ್. ಈ ಕ್ವಶನ್ ನೋಡ್ತಿದ್ದಂಗೆ ನಾವೇನ್ ಯೋಚನೆ ಮಾಡ್ತೀವಪ್ಪ ಅಂತಂದ್ರೆ, ನಾವು KS ಎಕ್ಸಾಮ್ಗೆ ರೆಡಿ ಆಗಿವಿ, FDA ಎಕ್ಸಾಮ್ಗೆ ರೆಡಿ ಆಗಿವಿ, PSI ಎಕ್ಸಾಮ್ಗಳಿಗೆ ರೆಡಿ ಆಗಿವಿ. ಇಷ್ಟು ಈಸಿ ಕ್ವಶನ್ ಕೇಳ್ತಾರೆ. ಸತಿ ಸಹಗಮನ ಪದ್ಧತಿ ನಿಷೇಧಿಸಿದವ್ರು ಯಾರು? ನಾವು ಸುಮಾರು ಬುಕ್ಗಳಲ್ಲಿ ನಾವು ಓದ್ತಾ ಹೋಗಿವಿ. ಮಲ್ಲಪ್ಪ ತಿಮ್ಮಪ್ಪನ ಬುಕ್ನಾಗ ಏನ್ ಕೊಟ್ಟಾರ? ಲಾರ್ಡ್ ವಿಲಿಯಂ ಬೆಂಟಿಂಕ್. ಯವ್ವ ಎಷ್ಟು ಈಸಿ ಕೇಳಾರ ನೋಡ, ಹೊಗಿಗುಂಡ ಅಂತೇಳಿ ಈಗ ಹಾಕ್ಬಿಡ್ತೀವಿ. ಓಕೆನಾ, ಹೇಗೆ ಹಾಕ್ಬಿಡ್ತೀವಿ. ಸೊ ಇಲ್ಲಿ ಕನ್ಫ್ಯೂಸ್, ನೀವು ಇಲ್ಲಿ ಗಮನಿಸಬೇಕಾದಂತ ಒಂದು ಲೀಡ್ ವರ್ಡ್ ಏನಪ್ಪಾ ಅಂತಂದ್ರೆ, ಮೊದಲ ಬಾರಿಗೆ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿದ್ರು, ಓಕೆ ಒಪ್ಕೊಳ್ಳೋಣ. ಸತಿ ಸಹಗಮನ ನಿಷೇಧ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ ಬಂದ್ರು ವಿತ್ ದ ಇನ್ಫ್ಲುಯೆನ್ಸ್ ಆಫ್ ದಿ ರಾಜಾರಾಮ್ ಮೋಹನ್ ರಾಯ್, ಒಪ್ಕೊಳ್ಳೋಣ. ಬಟ್ ಇಲ್ಲಿ ಈ ಕ್ವಶನ್ ಮೂಲಕ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಮೊದಲ ಬಾರಿಗೆ ಅದನ್ನು ವಿರೋಧಿಸಿದವರು ಅಥವಾ ನಿಷೇಧಿಸಿದವರು, ಬ್ಯಾನ್ ಮಾಡಿದವರು ಯಾರು ಅಂತ. ಓಕೆನಾ. ಸೊ ಇಲ್ಲಿ ಆನ್ಸರ್ ಶುಡ್ ಬಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಸೋ ಮೆನಿ ಪೀಪಲ್ ಡೋಂಟ್ ನೋ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಓಕೆನಾ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರಿತೀವಿ ಯಾರನ್ನ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಓಕೆ. ದ ಫಸ್ಟ್ ಯುರೋಪಿಯನ್, ದ ಫಸ್ಟ್ ಪೋರ್ಚುಗೀಸ್ ಮ್ಯಾನ್ ಹೂ ಬ್ಯಾನ್ಡ್ ದ ಪ್ರಾಕ್ಟೀಸ್ ಆಫ್ ಸತಿ ಇನ್ ಹಿಸ್ ಕಂಟ್ರೋಲ್ಡ್ ಏರಿಯಾ. ಸೊ ಅವನ ನಿಯಂತ್ರಣದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಅವನೇನ್ ಮಾಡ್ತಾನೆ? ಸತಿ ಪದ್ಧತಿಯನ್ನು ಮೊದಲ ಬಾರಿಗೆ ನಿಷೇಧಿಸ್ತಾನೆ ಸ್ನೇಹಿತರೆ. ಓಕೆನಾ. ಸೊ ನೋಡ್ರಿ, ಇಂತಹ ಕ್ವಶನ್ಸ್ ಫಿಲ್ಟರ್ ಮಾಡ್ಲಿಕ್ಕೆ ನಮಗೆ ಬಂದ್ಬಿಡುತ್ತವೆ. ಓಕೆ. ಸೊ ಇಂಥ ಒಂದು ಯುನೀಕ್, ತುಂಬಾ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಕೆಲವೊಂದಿಷ್ಟು ಮಾಹಿತಿ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಕೆಲವೊಂದಿಷ್ಟು ಸೋರ್ಸ್ಗಳಲ್ಲಿ ನಮ್ಗೆ ಸಿಗಲ್ಲ ಸ್ನೇಹಿತರೆ. ಓಕೆನಾ. ಸೊ ಯಾಕಂದ್ರೆ ಹಿಸ್ಟ್ರಿ ಅಂತ ಬಂದಾಗ ಒಂದು ಸಾಗರದಂತ ಒಂದು ಸಬ್ಜೆಕ್ಟ್ ಇದೆ, ಎಲ್ಲಿಂದ ಬೇಕಾದ್ರೂ ಏನ್ ಮಾಡ್ಬೋದು, ಕ್ವಶನ್ ಬರುವಂತ ಒಂದು ಚಾನ್ಸಸ್ ಇರುತ್ತದೆ. ಓಕೆ. ಸೊ ಇಲ್ಲಿ ಮೊದಲ ಬಾರಿಗೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸತಿಯನ್ನ ವಿರೋಧಿಸಿದವರು ಯಾರು ಅಂತ ಕೇಳಿದ್ರೆ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ನೋಡ್ರಿ ಆಪ್ಷನ್ಸ್ ನೋಡ್ರಿ ಹ್ಯಾಂಗದ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಫಸ್ಟ್ ಆಪ್ಷನ್, ಲಾರ್ಡ್ ವಿಲಿಯಂ ಬೆಂಟಿಂಗ್ ಫಸ್ಟ್ ಆಪ್ಷನ್ ಅದ. ಓಕೆನಾ. ಸೊ ನಾವು ಥಿಂಕ್ ಮಾಡ್ತೀವಿ ಎಷ್ಟು ಈಸಿ ಫಸ್ಟ್ ಆಪ್ಷನ್ ಐತಿ, ಹಾಕ್ಲಿ, ನಾವು ಫರ್ದರ್ ಇದು ನೋಡಕ್ಕೆ ಹೋಗಲ್ಲ ಒಂದೊಂದ್ಸಲ. ಓಕೆ. ಸೊ ನೋಡ್ರಿ, ಒಂದು ಟ್ರೆಂಡ್ ಹೆಂಗೈತಪ್ಪ ಅಂತಂದ್ರೆ, ಕನ್ಫ್ಯೂಸ್ ಮಾಡ್ಲಿಕ್ಕೆ ಅಂತಾನೆ ಫಸ್ಟ್ ಆಪ್ಷನ್ ಅಲ್ಲಿ ಆನ್ಸರ್ ಇರ್ತದೆ, ಕನ್ಫ್ಯೂಸ್ ಮಾಡ್ಲಿಕ್ಕೆ ಅಂತಾನೆ. ಸೊ ನೀವು ಸ್ಪರ್ಧಾರ್ಥಿಗಳಾದವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಇಫ್ ಆನ್ಸರ್ ಇಸ್ ಗಿವನ್ ಇನ್ ಫಸ್ಟ್ ಆಪ್ಷನ್, ಆನ್ಸರ್ ಏನಾದ್ರೂ ಫಸ್ಟ್ ಆಪ್ಷನ್ ಅಲ್ಲಿ ಇದ್ರೆ ವಿ ಹ್ಯಾವ್ ಟು ರೀಡ್ ಒನ್ಸ್ ಮೋರ್ ದಿ ಕ್ವಶನ್ ಅನ್ನ ಇನ್ನೊಂದ್ಸಲ ನೀವು ಓದ್ತಾ ಹೋಗ್ರಿ. ಆನ್ಸರ್ ಏನಾದ್ರೂ ಫಸ್ಟ್ ಆಪ್ಷನ್ ಅಲ್ಲಿ ಇದ್ರೆ ಸೊ ನೀವೇನ್ ಮಾಡ್ರಿ, ಆ ಕ್ವಶನ್ ಅನ್ನ ಎರಡನೇ ಸಲ ಓದ್ರಿ. ಅವಾಗ ನಿಮಗೆ ಲೀಡ್ ವರ್ಡ್, ಫಸ್ಟ್ ರೀಡಿಂಗ್ ಅಲ್ಲಿ ಮಿಸ್ ಆಗಿರ್ತಕ್ಕಂಥ ಒಂದು ಲೀಡಿಂಗ್ ವರ್ಡ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸತಿ ಸಹಗಮನ ನಿಷೇಧ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಸರ್ ಇನ್ ಕೇಸ್ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಆಪ್ಷನ್ ದಾಗ ಇರ್ಲಿಲ್ಲ ಅಂತಂದ್ರೆ ಹ್ಯಾಪಿಲಿ ಯು ಕ್ಯಾನ್ ಚೂಸ್ ಲಾರ್ಡ್ ವಿಲಿಯಂ ಬೆಂಟಿಂಗ್. ಓಕೆನಾ. ಸೊ ಇಲ್ಲೇನ್ ಮಾಡ್ತಾನೆ, ತನ್ನ ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡಬೇಕು ಅಂತ ಏನ್ ಮಾಡ್ತಾನೆ, ಪೋರ್ಚುಗೀಸರ ಜನಸಂಖ್ಯೆ ಹೆಚ್ಚಿಗೆ ಮಾಡಬೇಕು ಅಂತ. ಸೊ ಪೋರ್ಚುಗೀಸರನ್ನ ಸ್ಥಳೀಯ ಮಹಿಳೆಯರೊಂದಿಗೆ ಮದುವೆ ಆಗ್ಬೇಕು ಅಂತ ಪ್ರಚೋದನೆ ಕೂಡ ನೀಡ್ತಾನೆ. ಓಕೆನಾ. ಸೊ ಹಿ ಟುಕ್ ಫೋರ್ಸಿಬಲ್ ಕನ್ವರ್ಷನ್ಸ್, ಸೊ ಬಲವಂತದ ಮತಾಂತರವನ್ನ ಕೈಗೊಂಡಿರ್ತಾನೆ. ಓಕೆನಾ. ಸೊ ಇಂಥ ಒಂದು ಅನಿಷ್ಟ ಪದ್ಧತಿಗಳನ್ನ ನಾವು ಫಾಲೋ ಮಾಡಿದ್ರೂ ಕೂಡ ಒಂದು ಪ್ರೋಗ್ರೆಸಿವ್ ಆಗಿ ಒಂದು ಡೈರೆಕ್ಷನ್ ಅಲ್ಲಿ ಒಂದು ಥಿಂಕ್ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ಅದನ್ನೇ ನಾವೇನಂತ ಕರಿತೀವಿ, ಬ್ಯಾನ್ ಆಫ್ ಪ್ರಾಕ್ಟೀಸ್ ಆಫ್ ಸತಿ ಅಂತ ಕರಿತೀವಿ. ಓಕೆ. ಸೊ ಮೊದಲು ನಮ್ಮ ಒಂದು ಭಾರತದ ಇತಿಹಾಸದಲ್ಲಿ ಸತಿ ಪದ್ಧತಿಯನ್ನು ವಿರೋಧಿಸಿ ನಿಷೇಧಿಸಿದವರು ಯಾರು ಅಂತ ಕೇಳಿದ್ರೆ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಅವನ ನಿಯಂತ್ರಣದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ
ನೋಡ್ರಿ ಅವನ ನಿಯಂತ್ರಣದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಆ ಸತಿ ಪದ್ಧತಿಯನ್ನ ನಿಷೇಧಿಸಿರ್ತಾನೆ. ಬಟ್ ಇದು ಲಾರ್ಡ್ ವಿಲಿಯಂ ಬೆಂಟಿಂಗ್ ಜಾರಿಗೆ ತಂದಿರತಕ್ಕಂಥ ಒಂದು ಸತಿ ಸಹಗಮನ ನಿಷೇಧ ಕಾಯ್ದೆ. ಸೊ ನಮ್ಮ ಭಾರತದ ಒಂದು ಟೆರಿಟೋರಿಗೆ ಅಪ್ಲೈ ಆಗುತ್ತೆ. ಓಕೆನಾ, ಇಂಥ ಒಂದು ಲೀಡ್ ವರ್ಡ್ ಗಳನ್ನ ನೀವು ಕ್ವಶನ್ ಅಲ್ಲಿ ಗಮನಿಸ್ತಾ ಹೋಗ್ಬೇಕು. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಕ್ವಶನ್ ಸ್ನೇಹಿತರೆ, ವಸಾಹತುಶಾಹಿ ರಾಜಕೀಯದ ಇತಿಹಾಸದಲ್ಲಿ ಅತಿ ಹೆಚ್ಚು ವಸಾಹತು ಆಡಳಿತಕ್ಕೆ ಒಳಪಟ್ಟ ಪ್ರಪಂಚದ ಏಕೈಕ ಪ್ರದೇಶ. ಓಕೆ, ದ ನೇಮ್ ದಿ ರೀಜಿಯನ್ ವಿಚ್ ರೂಲ್ಡ್ ಬೈ ಕಲೋನಿಯಲ್ ರೂಲ್ ಫಾರ್ ದಿ ಲಾಂಗೆಸ್ಟ್ ಪೀರಿಯಡ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಒಂದು ಅವಧಿಗೆ ವಸಾಹತುಶಾಹಿ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಪ್ರದೇಶ ಯಾವುದು? ಓಕೆ, ಫಸ್ಟ್ ಆಪ್ಷನ್ ಗೋವಾ. 1510 ನಮ್ಗೆ ಗೊತ್ತಿರ್ತದೆ, ಪೋರ್ಚುಗೀಸರು ಬಿಜಾಪುರ ಸುಲ್ತಾನರಿಂದ ಗೋವಾವನ್ನು ವಶಪಡಿಸಿಕೊಂಡ್ರು. ಆದ್ರೆ ಪೋರ್ಚುಗೀಸರು ಭಾರತದಿಂದ ಹೋಗಿದ್ದೆ ಯಾವಾಗ? 1960. ಓಕೆ, 1510ರಿಂದ 1960, ಸರಿ ಸುಮಾರು 450 ವರ್ಷಗಳಿಗಿಂತಲೂ ಜಾಸ್ತಿನೇ ಆಯ್ತು. ಹಂಗಾದ್ರೆ ಗೋವಾನೇ ಇರ್ಬೋದಲ್ಲೇ ಕೋಡಿ. ಹಕ್ಕಲೆ ಗೋವಾ ಫಸ್ಟ್ ಆಪ್ಷನ್ ಹೋಯ್ತು ಅನ್ಬೇಕು. 0.25 ಮಾರ್ಕ್ಸ್ ಹೋಯ್ತು ಅನ್ಬೇಕು. ಓಕೆನಾ? ಸೊ KS ಗಾದ್ರೆ 0.5 ಮಾರ್ಕ್ಸ್ ಹೋಯ್ತು. ಯಾಕಂದ್ರೆ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಇರ್ತದೆ. ಸೊ 25% ಅಂದ್ರೆ ಅರ್ಧ ಮಾರ್ಕ್ಸ್ ನಿಮ್ದು ಹೋಯ್ತಿಲ್ಲೇ. ಓಕೆ, ಸೊ ಹಾಗಾದ್ರೆ ಯಾವುದು ಸರ್ ಅತಿ ಹೆಚ್ಚು ವಸಾಹತುಶಾಹಿ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಯಾವುದು ಅಂತ ಕೇಳಿದ್ರೆ ದಿಯು. ಓಕೆ, ದಿಯು ದ ರೀಜನ್ ವಿಚ್ ರೂಲ್ಡ್ ಬೈ ಕಲೋನಿಯಲ್ ರೂಲ್ ಫಾರ್ ದಿ ಲಾಂಗೆಸ್ಟ್ ಪೀರಿಯಡ್ ಇನ್ ದ ವರ್ಲ್ಡ್. ಹೆಂಗ್ ಸರ್? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ 1509 ದಿಯು ಕದನ. ಸೊ ಅಲ್ಫಾನ್ಸೋ ಡಿ ಅಲ್ಬುಕರ್, ಡಾನ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಸೊ ಇವರಿಬ್ಬರು ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಯುದ್ಧಗಳನ್ನ ಫೈಟ್ ಮಾಡ್ಬೇಕಾಗ್ತಾರೆ ಗುಜರಾತಿನ ಸುಲ್ತಾನನೊಂದಿಗೆ. 1509ರಲ್ಲಿ ದಿಯು ಕದನದಲ್ಲಿ ಹೋರಾಡದಂತ ಪೋರ್ಚುಗೀಸರು ದಿಯುವನ್ನ ವಶಪಡಿಸ್ಕೊಳ್ತಾರೆ. ಸೊ ದಿಯು ವಶಪಡಿಸ್ಕೊಂಡ್ಮೇಲೆ 1961ರವರೆಗೂ ಕೂಡ ಅದು ಪೋರ್ಚುಗೀಸರ ಹಿಡಿತದಲ್ಲೇ ಇರುತ್ತೆ. ಸೊ ಹಂಗಾಗಿ ಸರಿಸುಮಾರು ನೋಡ್ರಿ, ಸ್ವಲ್ಪ ಗೋವಾಗಿಂತ ಸ್ವಲ್ಪ ಹಿಂದೆ ಅದನ್ನ ವಶಪಡಿಸ್ಕೊಂಡಿರ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಅತಿ ಹೆಚ್ಚು ಅವಧಿಗೆ ಆಳಲ್ಪಟ್ಟಿರ್ತಕ್ಕಂಥ ಒಂದು ಪ್ರದೇಶ ಪ್ರಪಂಚದಲ್ಲಿ ಏಕೈಕ ಪ್ರದೇಶ ಯಾವುದು ಅಂತ ಕೇಳಿದ್ರೆ ದಿಯು ಅಂತ ನಾವು ಕರಿತೀವಿ. ದಿಯು. ನೆಕ್ಸ್ಟ್ ಗೋವಾ. ಇನ್ ಕೇಸ್ ದಿಯು ಇಸ್ ನಾಟ್ ದೇರ್, ಹ್ಯಾಪಿಲಿ ಯು ಕ್ಯಾನ್ ಚೂಸ್ ಗೋವಾ ಅಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ದಿಯು ಇರಲಿಲ್ಲ ಅಂದ್ರೆ ಗೋವಾನ ನೀವು ತಗೋಬಹುದು. ಓಕೆನಾ? ಸೊ ದಿಸ್ ಇಸ್ ದ ಜಸ್ಟಿಫಿಕೇಶನ್ ವಾಟ್ ಯು ನೀಡ್. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸ್ನೇಹಿತರೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅವನು ಭಾರತದಲ್ಲಿ ಪೋರ್ಚುಗೀಸರ ರಾಬರ್ಟ್ ಕ್ಲೈವ್ ಎನಿಸಿದ್ದಾನೆ. ಯಾರಿರ್ಬೋದು ಆ ಪುಣ್ಯಾತ್ಮ? ಓಕೆನಾ? ಅವನು ಭಾರತದಲ್ಲಿ ಪೋರ್ಚುಗೀಸರ ರಾಬರ್ಟ್ ಕ್ಲೈವ್ ಎದ್ರಾಗ ನೋಡ್ತೀವಿ ನಾವು? ಬ್ರಿಟಿಷರ್ದಾಗ ನೋಡ್ತೀವಿ. ಬಟ್ ಇವನನ್ನ ಪೋರ್ಚುಗೀಸರ ರಾಬರ್ಟ್ ಕ್ಲೈವ್ ಅಂತ ಕರೀತಾರಂತ. ಯಾರಿರ್ಬೋದು ಪುಣ್ಯಾತ್ಮ? ನೋಡ್ತಾ ಹೋಗೋಣ. ನೆಕ್ಸ್ಟ್, ಅವನ ಸಾರ್ವಭೌಮತೆಯು ಹರ್ಮುಜ್ ಗಲ್ಫ್ ನಿಂದ ಪರ್ಷಿಯನ್ ಗಲ್ಫ್ ವರೆಗೆ ವಿಸ್ತರಿಸಿತ್ತು. ಮಹಾನ್ ಕಿಲಾಡಿನೇ ಇರ್ಬೇಕು ನೀವು. The first condition, the following, consider the following statements. He was a Robert Clive of the Portuguese in India. ಭಾರತದಲ್ಲಿ ಪೋರ್ಚುಗೀಸರ ರಾಬರ್ಟ್ ಕ್ಲೈವ್ ಅಂತ ಕರೀತಾರೆ. ಸೆಕೆಂಡ್, his sovereignty extended from the Gulf of Hormuz to the Persian Gulf. ಓಕೆ, ಮೂರನೇ ಹೇಳಿಕೆ, ಇವನು ಕೊಚ್ಚಿನ್ ಅನ್ನು ಪೋರ್ಚುಗೀಸರ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು. ಓಕೆ, ಕೊಚ್ಚಿನ್ ಅನ್ನ ರಾಜಧಾನಿಯನ್ನಾಗಿ ಯಾರು ಮಾಡ್ಕೊಂಡಿರ್ಬೋದು? ಅಂಡ್ ಇವನು ವಿಜಯನಗರ ಮತ್ತು ಬಿಜಾಪುರ ರಾಜ್ಯಗಳ ನಡುವೆ ಅಂಜುದೀವ ಕೋಟೆಯನ್ನ ನಿರ್ಮಿಸಿದನು. ಓಕೆನಾ? ಅಂಜುದೀವ ಕೋಟೆ ಆಲ್ರೆಡಿ ನಾವು ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, he made Cochin as a capital of the Portuguese territory in our India, and he built the fort of Anjudiva between the states of Vijayanagara and Bijapura. ಈ ಬಿಜಾಪುರ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಒಂದು ಕೋಟೆಯನ್ನು ಕೂಡ ಕಟ್ತಾನಂತೆ, ಅಂಜುದೀವ ಕೋಟೆ ಅಂತ. ಅಂಜುದೀವಕ್ಕೆ ಯಾವ ಕೋಟೆನ ನಿರ್ಮಾಣ ಮಾಡ್ತೀವಿ ನಾವು? ಫೋರ್ಟ್ ಮಿಗ್ವೆಲ್. ಆಲ್ರೆಡಿ ಮಾತಾಡಿದ್ವಿ. ಯಾರು ಸರ್ ಅದನ್ನ ನಿರ್ಮಾಣ ಮಾಡಿದ್ದು? ಆಲ್ರೆಡಿ ನಾನು ಮಾತಾಡಿದ್ದೀನಲ್ವಾ? ಯಾರಿರ್ಬೋದು? ಆನ್ಸರ್: ವಾಸ್ಕೋ ಡ ಗಾಮಾ, ಪೆಡ್ರೋ ಅಲ್ವಾರೆಜ್ ಕೇಬ್ರಾಲ್, ಡಾನ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಅಲ್ಫಾನ್ಸೋ ಡಿ ಅಲ್ಬುಕರ್. ಸೊ ಈ ಕೆಳಗಿನ ದ ಸ್ಟೇಟ್ಮೆಂಟ್ಸ್ ಅಬೌವ್ ಆರ್ ಟ್ರೂ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ಯುರೋಪಿಯನ್ ಪರ್ಸನ್. ಯಾರಿಗೆ ಸೂಟ್ ಆಗ್ತಾವ ಇವೆಲ್ಲ ಹೇಳಿಕೆಗಳು? ನೋಡ್ರಿ, ಅವ್ನ ಹಿಸ್ಟ್ರಿ ಕೇಳ್ತಾರ, ಆಮೇಲೆ ಅವ ಯಾರಂತ ಕಂಡುಹಿಡಿಬೇಕು.
ಎಲ್ಲ ಅವರೇ ಕೊಟ್ರ, ನಾವು ಯಾರಂತ ಕಂಡುಹಿಡಿಬೇಕು. ಸೊ UPSC ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನೇಚರ್ ಇದು, ಈ ರೀತಿ ಕೇಳುವಂತ ಒಂದು ಚಾನ್ಸಸ್ ಇರ್ತದೆ. ಸೊ ಯಾರು ಸರ್? ವಾಸ್ಕೋ ಡ ಗಾಮಾ, ಪೆಡ್ರೋ ಅಲ್ವಾರೆಜ್ ಕೇಬ್ರಾಲ್, ಅಲ್ಮೇಡಾ, ಡಾಮ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂಡ್ ಅಲ್ಫಾನ್ಸೋ ಡಿ ಅಲ್ಬುಕರ್. ಅವನನ್ನು ನಾವೇನಂತ ಕರಿತೀವಿ? ಪೋರ್ಚುಗೀಸರ ರಾಬರ್ಟ್ ಕ್ಲೈವ್ ಅಂತ ಕರಿತೀವಿ. ಪೋರ್ಚುಗೀಸರ ರಾಬರ್ಟ್ ಕ್ಲೈವ್. ಅವನ ಸಾರ್ವಭೌಮತೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿತ್ತು? ಸಾರ್ವಭೌಮತೆ ಹರ್ಮುಜ್ ಗಲ್ಫ್ ನಿಂದ ಪರ್ಷಿಯನ್ ಗಲ್ಫ್ ವರೆಗೆ. ಓಕೆ, ಅವನು ವಿಜಾಪುರ ಮತ್ತು ವಿಜಯನಗರದ ನಡುವೆ ಏನ್ ಮಾಡ್ತಾನೆ? ಒಂದು ಕೋಟೆಯನ್ನ ಕೂಡ ನಿರ್ಮಾಣ ಮಾಡ್ತಾನೆ, ಅಂಜುದೀವಾ ಕೋಟೆ, ಫೋರ್ಟ್ ಮಿಗ್ವೆಲ್ ಅಂತ ಕರಿತೀವಿ. ಓಕೆ, ಯಾರಿರ್ಬೋದು ಸರ್ ಆ ಪುಣ್ಯಾತ್ಮ? ಯಾರಿರ್ಬೋದು? ಅಂಡ್ ಕೊಚ್ಚಿನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾನೆ. ಆ ಪುಣ್ಯಾತ್ಮ ಇಸ್ ನಥಿಂಗ್ ಬಟ್ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಈ ರೀತಿ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಓಕೆ, ಸೊ ಫೆಲೋ ಇಸ್ ನಥಿಂಗ್ ಬಟ್ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಸ್ನೇಹಿತರೆ. ಓಕೆನಾ? ಸೊ ಇಲ್ಲಿ ಅಂಜುದೀವಾ ಕೋಟೆ ಅಂತ ಏನಿದೆ ಸ್ನೇಹಿತರೆ, ಅಲ್ಲಿ ನೀವು ಒಂದು ಪಾಯಿಂಟ್ ಅನ್ನು ನೀವು ಆಡ್ ಮಾಡ್ಕೊಳ್ರಿ. ಫೋರ್ಟ್ ಸೇಂಟ್ ಮಿಗ್ವೆಲ್ ಕೋಟೆಯನ್ನ ನಿರ್ಮಾಣ ಮಾಡಿರ್ತಾನೆ. ನೋಡ್ರಿ, ಇಲ್ಲೂ ಕೂಡ ನೀವೇನ್ ಮಾಡ್ಬೋದು? ಗಮನಿಸಬಹುದು. ಇಲ್ಲಿ ಬಿಟ್ವೀನ್ ಸ್ಟೇಟ್ಸ್ ಆಫ್ ದಿ ವಿಜಯನಗರ ಅಂಡ್ ಬಿಜಾಪುರ. ಈ ಕಡೆ ಬಿಜಾಪುರಕ್ಕೂ ಹತ್ರ ಆಗಬೇಕು, ಈ ಕಡೆ ವಿಜಯನಗರಕ್ಕೂ ಹತ್ರ ಆಗಬೇಕು. ಬಿಜಾಪುರ ಮತ್ತು ವಿಜಯನಗರಗಳ ನಡುವೆ ಒಂದು ಕೋಟೆಯನ್ನು, ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಅನ್ನು ನೀವು ಗಮನಿಸ್ರಿ. ನೀವು ಅಲ್ಲಿ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿರ್ತಾನೆ. ಅದಕ್ಕೆ ಅಂತ ಒಂದು ಸ್ಟ್ರಾಟಜಿಯಿಂದಲೇ ನಮಗೆ ಸುಮಾರು ವರ್ಷಗಳ ಕಾಲ ಆಳ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು ಯುರೋಪಿಯನ್ನರು. ಓಕೆ, ಸೊ ಫೈನಲಿ ಆನ್ಸರ್ ಶುಡ್ ಬಿ ಅಲ್ಫಾನ್ಸೋ ಡಿ ಅಲ್ಬುಕರ್. ಕೊಚ್ಚಿನನ್ನು ಕೂಡ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾನೆ. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಪೋರ್ಚುಗೀಸರ ಅವನತಿಗೆ ಕೆಳಗಿನ ಅಂಶಗಳು ಕಾರಣವಾಗಿ ಪರಿಣಮಿಸಿದವು. ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಕಂಟ್ರಿಬ್ಯೂಟೆಡ್ ಟು ದಿ ಡೌನ್ಫಾಲ್ ಆಫ್ ದಿ ಡಿಕ್ಲೈನ್ ಆಫ್ ಪೋರ್ಚುಗೀಸ್. ಶಹಜಾನನ ಮತಾಂತರ ಮರಳಿಕೆಯ ನೀತಿ, ಶಹಜಾನ್ಸ್ ಕನ್ವರ್ಷನ್ ರಿಟರ್ನ್ ಪಾಲಿಸಿ. ಸೆಕೆಂಡ್, ಬ್ಯಾಟಲ್ ಆಫ್ ಸ್ವಾಲಿ ಕದನ. ಮರಾಠರ ಪ್ರಾಬಲ್ಯ, ಡೊಮಿನೇಷನ್ ಆಫ್ ಮರಾಠಾಸ್. ಸಂಪನ್ಮೂಲಗಳ ಕೊರತೆ, ಲ್ಯಾಕ್ ಆಫ್ ರಿಸೋರ್ಸಸ್. ಯಾವ ಕಾರಣಗಳು ಪರಿಣಮಿಸುತ್ತವೆ ಪೋರ್ಚುಗೀಸರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಲಿಕ್ಕೆ? ಆಪ್ಷನ್ ಎ 2, 3, 4 ಮಾತ್ರ. ಅಂದ್ರೆ 2, 3, 4 ಸ್ವಾಲಿ ಕದನ ಹೌದು, ಮರಾಠರ ಪ್ರಾಬಲ್ಯ ಹೌದು, ಸಂಪನ್ಮೂಲಗಳ ಕೊರತೆ ಹೌದು. ಅಂದ್ರೆ ಇದಲ್ಲ ಇದರ ಪ್ರಕಾರ, ಆಪ್ಷನ್ ಎ ಪ್ರಕಾರ. ಆಪ್ಷನ್ ಬಿ 2 and 3 ಓನ್ಲಿ. ಆಪ್ಷನ್ ಬಿ 2 and 3 ಓನ್ಲಿ, ಅಂದ್ರೆ ಬ್ಯಾಟಲ್ ಆಫ್ ಸ್ವಾಲಿ ಅಂಡ್ ಮರಾಠಾಸ್ ಡಾಮಿನೇಷನ್. ಆಪ್ಷನ್ ಸಿ 1 to 4 ಓನ್ಲಿ. 1 to 4 ಅಂದ್ರೆ ಶಹಜಾನನ ಮತಾಂತರ ಮರಳಿಕೆಯ ನೀತಿ ಅಂಡ್ ಬ್ಯಾಟಲ್ ಆಫ್ ಸ್ವಾಲಿ ಅಂಡ್ ಲ್ಯಾಕ್ ಆಫ್ ರಿಸೋರ್ಸಸ್. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ. ಮೇಲಿನ ಎಲ್ಲವೂ. ಯಾವುದ್ರಿ ಸರ? ಹೆಂಗಾಗತ್ತಪ್ಪ ಅಂತಂದ್ರ, ಇಂಥ ಅಪ್ಲೈಡ್ ಲೆವೆಲ್ದಾಗ ಕ್ವಶನ್ ಏನಾರು ಬಂದು ಅಂದ್ರೆ ನಮ್ ತಲೆಗೊಂದು ಯೋಚನೆ ಬರ್ತದೆ. KPSC ಇನ್ನೊಂದು ಆಪ್ಷನ್ ಆರ ಕೊಡಬಾರ್ದ? ಆಪ್ಷನ್ ಇ ಅಂತ ಕೊಟ್ಬಿಟ್ಟು ಮೇಲಿನ ಯಾವ್ದಾದ್ರೂ ಒಂದಾಗಿರಲಿ ಅಂತ ಕೊಡಬಾರ್ದ ಅನ್ನುವಂತ ಒಂದು ಐಡಿಯಾ ನಮಗ ಅವಾಗ ಹೊಳಿತದ. ಯಾಕಂದ್ರೆ ಗೊತ್ತೇ ಆಗೋದಲ್ರಿ. ನೋಡ್ರಿ, ಶಹಜಾನ್ ಅಂತ, ಮತಾಂತರಕ್ಕೆ ಮರಳಿಕೆ ನೀತಿ ಅಂತ, ಸ್ವಾಲಿ ಕದನ ಅಂತ, ಸಂಪನ್ಮೂಲಗಳ ಕೊರತೆ, ಮರಾಠರ ಪ್ರಾಬಲ್ಯ. ಸೊ ಇವೆರಡು ನಮ್ಗೆ ಗೊತ್ತಿರಬಹುದು. ಓಕೆನಾ? ಇವೆರಡು ನಮ್ಗೆ ಗೊತ್ತಿರಬಹುದು. 2, 3, 4 3 and 4 ಯಾವ್ದ್ರಾಗ ಅದಾವ? 3 and 4 ಯಾವ್ದ್ರಾಗ ಅದಾವ? ಸೊ ಇದ್ರಾಗ ಅದಾವ. ಓಕೆನಾ? ಸೊ ಹಂಗಾದ್ರೆ ಆಪ್ಷನ್ ಎ ಅಂತ ನೀವು ಚೂಸ್ ಮಾಡ್ಕೋಬಹುದು. ದೆನ್ ವಾಟ್ ಅಬೌಟ್ ಶಹಜಾನನ ಮತಾಂತರ ಮರಳಿಕೆ ಏನೈತಿ? ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ರಿ. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 1632ರಲ್ಲಿ ಶಹಜಾನನ ಆಡಳಿತದ ಅವಧಿಯಲ್ಲಿ ಬಂಗಾಳದ ಹೂಗ್ಲಿಯಲ್ಲಿ ಪೋರ್ಚುಗೀಸರು ತಮ್ಮ ವ್ಯಾಪಾರ ಕೇಂದ್ರವನ್ನು ಹೊಂದಿರ್ತಾರೆ. ಪೋರ್ಚುಗೀಸರು ಈ ಒಂದು ಸಂದರ್ಭದಲ್ಲಿ ಹೂಗ್ಲಿಯ ಮೂಲಕ ತಂಬಾಕನ್ನ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೋತಿರ್ತಾರೆ. ಹೂಗ್ಲಿ ಮೂಲಕ ತಂಬಾಕನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ತುಂಬಾ ಇಂಪಾರ್ಟೆಂಟ್ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲಿ ಕೂಡ ಒಂದು ವ್ಯಾಪಾರ ಕೇಂದ್ರ ಇರುತ್ತೆ. ಈ ಒಂದು ಹೂಗ್ಲಿಯಲ್ಲಿ ಪೋರ್ಚುಗೀಸರು ಬಲವಂತದ ಮತಾಂತರವನ್ನ ಕೈಗೊಳ್ತಾರೆ. ಬಲವಂತದ ಮತಾಂತರ. Okay, so in the year of 1632, okay, so Hooghly in which is the trading center of the Portuguese in Bengal, Hooghly. So through which Portuguese imported most of the tobacco from Hooghly itself. And not only the tobacco, Portuguese
ಫಾಲೋಡ್ ಫೋರ್ಸಿಬಲ್ ಕನ್ವರ್ಷನ್ಸ್ ಇನ್ ಹೂಗ್ಲಿ. ಸೊ ಇದು ಹೂಗ್ಲಿ ಬಂಗಾಳದಲ್ಲಿ ಬರೋದ್ರಿಂದ ಈ ಬಂಗಾಳ ಮೊಘಲರ ಒಂದು ಪ್ರಾಬಲ್ಯ ಆಗಿರುತ್ತೆ, ಮೊಘಲರ ಒಂದು ಶುಭ ಆಗಿರುತ್ತೆ, ಅವ್ರದ್ದೊಂದು ಪ್ರಾಬಲ್ಯ ಇರುತ್ತೆ. ಸೊ ಇಲ್ಲಿ ಬಲವಂತದ ಮತಾಂತರವನ್ನ ಪೋರ್ಚುಗೀಸರು ಮಾಡ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ತಿಳಿದಂತ ಶಹಜಾನ್ 1632ರಲ್ಲಿ ಹೂಗ್ಲಿ ಬಂದರನ್ನ ವಶಪಡಿಸಿಕೊಂಡು ತಂಬಾಕನ್ನ ನಿಷೇಧಿಸಿ ಅವನೇನ್ ಮಾಡ್ತಾನೆ, ಸೊ ಒಂದು ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಏನು ಬಲವಂತವಾಗಿ ಮತಾಂತರ ಆಗಿದ್ರಲ್ಲ, ಅವರು ತಮ್ಮ ಧರ್ಮಕ್ಕೆ ಮತ್ತೆ ರೀಕನ್ವರ್ಟ್ ಆಗ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾನೆ. ಅದನ್ನೇ ನಾವು ಮರಳಿಕೆಯ ಮತಾಂತರ ನೀತಿ ಅಂತ ಕರಿತೀವಿ. Got the point what I'm saying? Okay. So ಇದಿಷ್ಟು ಫಸ್ಟ್ ಪಾಯಿಂಟ್ ಗೆ ಸಂಬಂಧಪಟ್ಟಂತೆ. Then what about Swali? Battle of Swali. ಸೊ ಈಸಿಯಾಗಿ ನಾವು ಹೇಳ್ಬೋದು ಶಹಜಾನ್ಸ್ ಕನ್ವರ್ಷನ್ ರಿಟರ್ನ್ ಪಾಲಿಸಿ, ಬಲವಂತದ ಮತಾಂತರ ಅಂದ್ರೆ ಒಂದು ಮತಾಂತರ ಮರಳಿಕೆಯ ನೀತಿ ಕೂಡ ಒಂದು ಕಾರಣ ಆಯ್ತು. ಹೆಂಗ್ ಕಾರಣ ಆಯ್ತು? ಹೂಗ್ಲಿ ಬಂದರನ್ನು ವಶಪಡಿಸಿಕೊಂಡಿರ್ತಾನೆ, ತಂಬಾಕನ್ನ ನಿಷೇಧಿಸ್ತಾನೆ, ಅದು ಕೂಡ ಅವರ ಒಂದು ಅವನತಿಗೆ ಕಾರಣ ಆಗಿರುತ್ತೆ. ಓಕೆ. ಸೊ ಎರಡನೇದು ವಾಟ್ ಅಬೌಟ್ ಬ್ಯಾಟಲ್ ಆಫ್ ಸ್ವಾಲಿ. 1612ರಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತ ಒಂದು ಕದನ ಸ್ನೇಹಿತರೆ, ಪೋರ್ಚುಗೀಸ್ ವರ್ಸಸ್ ಬ್ರಿಟಿಷ್. ಯಾಕೆ? ಓಕೆ. ಸೊ ಯಾವಾಗ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಭಾರತಕ್ಕೆ ಬಂದಿರ್ತಾನೆ, ಅವಾಗ ಮೊಘಲರ ಒಂದು ಆಡಳಿತ ಇರುತ್ತೆ ಸ್ನೇಹಿತರೆ. ಯಾರಾಗಿರ್ತಾರೆ ಮೊಘಲ್ ದೊರೆ ಅಂತ ಕೇಳಿದ್ರೆ ಜಹಾಂಗೀರ್ ಅಂತ ಕರಿತೀವಿ. ಜಹಾಂಗೀರ್, ಅವನ ಬಾಲದ ಹೆಸರು ಸಲೀಂ. ಅವನನ್ನ ಅವರಪ್ಪ ಅಕ್ಬರ್ ತುಂಬಾ ಪ್ರೀತಿಯಿಂದ ಶೇಖು ಬಾಬಾ ಅಂತ ಕರೀತಿದ್ದ. ಯಾವ ಬಾಬಾ? ಶೇಖು ಬಾಬಾ. ಆ ಶೇಖು ಬಾಬಾ ಆಡಳಿತದಲ್ಲಿ ಇರ್ತಾನೆ. ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಜಹಾಂಗೀರ್ನ ಹತ್ರ ಒಂದು ವ್ಯಾಪಾರದ ಅನುಮತಿಗೋಸ್ಕರ ಬಂದಿರ್ತಾನೆ. ಆ ವ್ಯಾಪಾರಕ್ಕೆ ಅನುಮತಿಯನ್ನು ಅವರು ತಿರಸ್ಕರಿಸ್ತಾರೆ. ಜಹಾಂಗೀರ್ ತಿರಸ್ಕರಿಸ್ತಾನೆ. ಯಾಕೆ ತಿರಸ್ಕರಿಸ್ತಾರೆ ಅಂತಂದ್ರೆ, ಈ ಒಂದು ಜಹಾಂಗೀರ್ನ ಮೇಲೆ ಪೋರ್ಚುಗೀಸರ ಒಂದು ಪ್ರಭಾವ ಇರುತ್ತೆ. ಹೆಂಗೆ ಸರ್ ನಾವು ಪ್ರಭಾವ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು? ಜಹಾಂಗೀರ್ನ ಹತ್ರ ಒಂದು ಸಫೋಸ್ಟಿಕೇಟೆಡ್ ನೇವಿ ಇರೋದಿಲ್ಲ, ನೌಕಾಸೇನೆ ಇರುವುದಿಲ್ಲ. ಅದನ್ನ ನಾವು ಆರ್ಮೇಡಾ ಅಂತ ಕರಿತೀವಿ. ಆರ್ಮೇಡಾ ಇರಲಿಲ್ಲ ಯಾರ ಹತ್ರ? ಜಹಾಂಗೀರ್ನ ಹತ್ರ. ಸೊ ಇನ್ ಕೇಸ್ ಆಫ್ ದಿ ಬ್ಯಾಟಲ್, ಯುದ್ಧದಂತ ಸಂದರ್ಭದಲ್ಲಿ ಜಹಾಂಗೀರ್ಗೆ ಆ ಒಂದು ಆರ್ಮೇಡಾವನ್ನ ಯಾರು ಪ್ರೊವೈಡ್ ಮಾಡ್ತಾ ಇದ್ರು? ಆರ್ಮೇಡಾ ಅಂದ್ರೆ ನೌಕಾಸೇನೆ. ಯಾರು ಪ್ರೊವೈಡ್ ಮಾಡ್ತಾ ಇದ್ರು? ಪೋರ್ಚುಗೀಸರು. ಸೊ ಈ ಪೋರ್ಚುಗೀಸರು ಆರ್ಮೇಡಾವನ್ನ ಪ್ರೊವೈಡ್ ಮಾಡುವುದರ ಒಂದು ಸಲುವಾಗಿ ಬ್ರಿಟಿಷರಿಗೆ ವ್ಯಾಪಾರ ಕೇಂದ್ರಕ್ಕೆ ಅನುಮತಿ ನೀಡಬಾರದು ಅನ್ನುವಂತ ಒಂದು ಒತ್ತಡ ಪೋರ್ಚುಗೀಸರಿಂದ ಜಹಾಂಗೀರ್ನ ಮೇಲೆ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಬ್ರಿಟಿಷರಿಗೆ ಇವನು ವ್ಯಾಪಾರಕ್ಕೆ ಅನುಮತಿಯನ್ನ ಕೊಡುವುದಿಲ್ಲ. ಅವಾಗ ಬ್ರಿಟಿಷರು ತಮ್ಮ ಚಕ್ರವರ್ತಿಯ ಒಂದು ಅನುಮತಿಯೊಂದಿಗೆ ಪೋರ್ಚುಗೀಸರ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತಾರೆ, ಯುದ್ಧವನ್ನ ಮಾಡ್ತಾರೆ. ಯಾಕೆ ಸರ್ ಮಾಡ್ಬೇಕಾದಂತ ಒಂದು ಮೂಲ ಅನಿವಾರ್ಯತೆ ಏನು? ಆರ್ಮೇಡಾ. ಜಹಾಂಗೀರ್ ಏನ್ ಮಾಡಿದ್ದಾನೆ? ಪೋರ್ಚುಗೀಸರು ಆರ್ಮೇಡಾವನ್ನ ಕೊಡ್ತಾರೆ ಅಂತ ಬ್ರಿಟಿಷರಿಗೆ ಇಲ್ಲಿ ಅನುಮತಿಯನ್ನ ತಿರಸ್ಕರಿಸ್ತಾ ಇದ್ದಾರೆ. ಸೊ ಅವಾಗ ಬ್ರಿಟಿಷರು ಏನ್ ಮಾಡ್ತಾರೆ? ಪೋರ್ಚುಗೀಸರ ವಿರುದ್ಧ ಒಂದು ಹೋರಾಟ ಮಾಡ್ತಾರೆ, ಯುದ್ಧವನ್ನ ಮಾಡ್ತಾರೆ. ನೋಡ್ಬಿಡೋಣ ನಮ್ದು ಆರ್ಮೇಡಾ ಸ್ಟ್ರಾಂಗ್ ಆಯ್ತು, ನಿಮ್ಮ ಆರ್ಮೇಡಾ ಸ್ಟ್ರಾಂಗ್ ಆಯ್ತು, ನೋಡೇ ಬಿಡೋಣ. ಸೊ ಆವಾಗ ಬ್ರಿಟಿಷ್ ಮತ್ತು ಪೋರ್ಚುಗೀಸರ ನಡುವೆ ನಡೆದಂತ ಒಂದು ಯುದ್ಧ ಯಾವುದು ಸರ್ ಅಂತ ಕೇಳಿದ್ರೆ 1612 ಸ್ವಾಲಿ ಕದನ ಅಂತ ಕರಿತೀವಿ. ಸೊ ಈ ಸ್ವಾಲಿ ಕದನದಲ್ಲಿ ಪೋರ್ಚುಗೀಸರು ಸಂಪೂರ್ಣವಾಗಿ ಸೋಲ್ತಾರೆ. ಬ್ರಿಟಿಷರ ವಿರುದ್ಧ ಪೋರ್ಚುಗೀಸರು ಸೋಲ್ತಾರೆ. ಸೊ ಇಲ್ಲಿ ಸೋತ್ರು ಅಂತಂದ್ರೆ ಅದು ಒಂದು ಕಾರಣ ಹೌದಾ? ಸೊ ಡೌನ್ಫಾಲ್ಗೆ ಅದು ಒಂದು ಕಾರಣ ಹೌದಾ ಅಲ್ವಾ? ಓಕೆ. ಬ್ಯಾಟಲ್ ಆಫ್ ಸ್ವಾಲಿ. ದೆನ್ ಮರಾಠಾಸ್ ಡಾಮಿನೇಷನ್. ಸೊ ಮರಾಠರ ಪೇಶ್ವೆ ಒಂದನೇ ಬಾಜಿರಾಯ ಪೋರ್ಚುಗೀಸರ 2 ಪ್ರಮುಖ ಪ್ರದೇಶಗಳನ್ನ ವಶಪಡಿಸಿಕೊಂಡಿರ್ತಾನೆ. ಯಾವುದು ಸರ್? ಬೆಸಿನ್ ಮತ್ತು ಸಾಲ್ಸಿಟಿ ಅಂತ ಕರಿತೀವಿ. ಬೆಸಿನ್ ಮತ್ತು ಸಾಲ್ಸಿಟಿ. ಸೊ ತುಂಬಾ ಪ್ರಮುಖ ಒಂದು ಮೇಜರ್ ಪೋರ್ಟ್ ಸಿಟಿ ಆಗಿರ್ತಕ್ಕಂಥ ಬೆಸಿನ್ ಮತ್ತು ಸಾಲ್ಸಿಟಿಗಳನ್ನು ಮರಾಠರು ವಶಪಡಿಸಿಕೊಂಡಾಗ ಅದು ಕೂಡ ಅವರ ಒಂದು ಅವನತಿಗೆ ಕಾರಣ ಆಗಿರುತ್ತೆ. ಸೊ ದೆನ್ ವಾಟ್ ಅಬೌಟ್ ಸಂಪನ್ಮೂಲಗಳ ಕೊರತೆ? ಸ್ಟ್ಯಾಂಡರ್ಡ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಪೋರ್ಚುಗಲ್ ಒಂದು ಪುಟ್ಟ ದೇಶ, ಭಾರತದಂತ ಒಂದು ಬೃಹತ್ ದೇಶವನ್ನ ಆಳಲಿಕ್ಕೆ ಸಂಪನ್ಮೂಲಗಳ ಒಂದು ಕೊರತೆ ಇತ್ತು. ಅಂಡ್ ಅದಲ್ಲದೆ ಅದು ಪೋರ್ಚುಗಲ್ ಸ್ಪೇನ್ ಕೈಯಲ್ಲಿ ಸೋತಿರುತ್ತೆ. ಭಾರತದಲ್ಲಿ ಒಂದು ಆಡಳಿತದ ಒಂದು ಅಭಿವೃದ್ಧಿಗೆ, ಭಾರತದಲ್ಲಿ ಒಂದು ಪೋರ್ಚುಗೀಸರ ಆಡಳಿತಕ್ಕೆ ಸ್ಪೇನ್ ಏನ್ ಮಾಡಲ್ಲ, ತಕ್ಕ ಮಟ್ಟಿಗೆ ಸಪೋರ್ಟ್ ಅನ್ನ ಕೊಡುವುದಿಲ್ಲ. ಓಕೆನಾ? ಸಂಪನ್ಮೂಲಗಳ ಕೊರತೆ ಇದು ಕೂಡ ಕಾರಣ ಹೌದು. ಸೊ ದೆನ್ ವಾಟ್ ಇಸ್ ದ ಆನ್ಸರ್? ಆನ್ಸರ್ ಏನು? ಮೇಲಿನ ಎಲ್ಲವೂ.
ಯುವರ್ ಆನ್ಸರ್ ಶುಡ್ ಬಿ ಆಲ್ ಆಫ್ ದಿ ಅಬೌವ್. ಮೇಲಿನ ಎಲ್ಲವೂ. ಶಹಜಾನ್ನ ಮತಾಂತರ ಮರಳಿಕೆಯ ನೀತಿ ಕೂಡ ಹೌದು, ಮರಾಠರ ಒಂದು ಪ್ರಾಬಲ್ಯ ಕೂಡ ಹೌದು, ಸ್ವಾಲೀಕರಣ ಕೂಡ ಹೌದು, ಲ್ಯಾಕ್ ಆಫ್ ರಿಸೋರ್ಸ್ ಕೂಡ ಹೌದು. ಸೊ ನೋಡ್ರಿ, ಇಂಥ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಬಂದಾಗ ನಮ್ಗೆ ಏನೂ ಗೊತ್ತಾಗಲ್ಲ. ಶಹಜಾನ್ ಯಾಕೆ ಬರ್ತಾನೆ ಇಲ್ಲಿ ಪೋರ್ಚುಗೀಸರದಾಗ ನಮ್ಗೆ ಗೊತ್ತಾಗಲ್ಲ. ಅದರಲ್ಲೂ ಕೂಡ ಒಂದು ಮತಾಂತರ ನೀತಿ ಅಂದ್ರೆ ಏನು, ಮರಳಿಕೆ ಮತಾಂತರ ನೀತಿ ಅಂದ್ರೆ ಅದು ನಮ್ಗೆ ಗೊತ್ತಾಗಲ್ಲ. ಸೊ ಗೊತ್ತಿದ್ದು ಯಾಕೆ ಪರಿಸ್ಥಿತಿಗಳನ್ನ ಬಿಟ್ಬಿಡೋಣ, ಒಂದು ಬಿಟ್ಬಿಡೋಣ, ನಮ್ಗೆ ಗೊತ್ತಿಲ್ಲ. 2 and 3 4 ಆಪ್ಷನ್ದಾಗ ಐತೇನೋ, ಐತಿ 2 and 3 4 ಫಸ್ಟ್ ಆಪ್ಷನ್ದಾಗ ಐತಿ, ಪಡಿಕೊಂಡು ಮುಗಿತ್ ಕತೆ ಅಲ್ಲಿಗೆ. ಅಂಡ್ ಎಕ್ಸಾಮ್. ಸೊ ಈ ರೀತಿ ನಾವೇನ್ ಮಾಡ್ಕೋತೀವಿ, ನೆಕ್ಸ್ಟ್ ಆಯ್ತು ಸಾಯಂಕಾಲ ಬರ್ತಿದ್ದಂಗೆ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ನಾವು ವೆಬ್ಸೈಟ್ ಚೆಕ್ ಮಾಡ್ತಾ ಕೂಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ವೇ ಇನ್ ವಿಚ್ KPSC or other examination body will ask the questions. Okay, so next question. ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಕುರಿತು ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ? Which of the following statement about the arrival of the Europeans to India is incorrect? ಯಾವ ಹೇಳಿಕೆ ತಪ್ಪಾಗಿದೆ ಅಂತ, ಯಾವ ಹೇಳಿಕೆ ತಪ್ಪಾಗಿದೆ? ಸೊ ನೋಡಿ, ಕ್ವಶನ್ ಯಾವ ಹೇಳಿಕೆ ತಪ್ಪಾಗಿದೆ, ಯಾವ ಹೇಳಿಕೆ ಸರಿಯಾಗಿದೆ, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ. ಸೊ ಈ ರೀತಿ ಕಾಮನ್ ಕ್ವಶನ್ಸ್ ಬರ್ತವ್ರೆ. ಸೊ ಇಲ್ಲಿ ನಾನಂತ ಇಲ್ಲಿ ಹೈಲೈಟ್ ಮಾಡೀನಿ, ಓಕೆನಾ? ತಪ್ಪಾಗಿದೆ ರೌಂಡ್ ಅಪ್ ಮಾಡೀನಿ, ಅಲ್ಲಿ ಯಾವ್ದು ರೌಂಡ್ ಅಪ್ ಇರಲ್ರಿ. ಇನ್ಕರೆಕ್ಟೋ ಕರೆಕ್ಟ್ ನಮ್ಗೆ ಜಾಸ್ತಿ ಫೋಕಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ವಿತ್ ಇನ್ 90 minutes ವಿ ಹ್ಯಾವ್ ಟು ಅಟೆಂಡ್ 100 questions. ಹೌದಲ್ರಿ? ಯಾವ ಹೇಳಿಕೆ ತಪ್ಪಾಗಿದೆ, ಕರೆಕ್ಟ್ ಆರೋ ಇನ್ಕರೆಕ್ಟ್. ಕೆಲವೊಂದು ಟೈಮಲ್ಲಿ ಇಂಥ ಕ್ವಶನ್ಸ್ ಬರ್ತವೆ. ಆಲ್ರೆಡಿ ಬಂದಿರ್ತಕ್ಕಂಥ ಒಂದು ಕ್ವಶನ್ UPSC 2003 ಕೇಳಿದ್ದಾರೆ. ಸೊ ಏನ್ ಫಸ್ಟ್ ಕಂಡೀಷನ್, ಫಸ್ಟ್ ಆಪ್ಷನ್, ಬ್ರಿಟಿಷರು ತಮ್ಮ ಮೊದಲ ದಕ್ಷಿಣ ಭಾರತದ ವಸಾಹತು ಕೇಂದ್ರವನ್ನ ಮಸೂಲಿಪಟ್ನಂನಲ್ಲಿ ಸ್ಥಾಪನೆ ಮಾಡಿದ್ರು. ಓ ನೋಡ್ರಿ ಹ್ಯಾಂಗ್ ಕೊಟ್ಟರು. ದ ಬ್ರಿಟಿಷ್ ಎಸ್ಟಾಬ್ಲಿಷ್ಡ್ ದರ್ ಫಸ್ಟ್ ಸೌತ್ ಇಂಡಿಯನ್ ಟ್ರೇಡ್ ಅಟ್ ಮಸೂಲಿಪಟ್ನಂ. ನಾವೇನ್ ಮಾಡ್ತೀವಿ, ಸೌತ್ ಇಂಡಿಯಾ ಬಿಟ್ಬಿಡ್ತೀವಿ, ಯಾಕಂದ್ರೆ ವಿ ಆರ್ ಇನ್ ಎಕ್ಸಾಮಿನೇಷನ್ ಟೆಂಪೋದಾಗ ಇರ್ತೀವಿ. ಸೌತ್ ಇಂಡಿಯಾ ಬಿಟ್ಬಿಡ್ತೀವಿ, ಅದನ್ನ ಬಿಟ್ಟು ಓದ್ತೀವಿ. ದ ಬ್ರಿಟಿಷ್ ಎಸ್ಟಾಬ್ಲಿಷ್ಡ್ ದರ್ ಫಸ್ಟ್ ಇಂಡಿಯನ್ ಟ್ರೇಡ್ ಸೆಂಟರ್ ಅಟ್ ಮಸೂಲಿಪಟ್ನಂ. ಅಲಾ ಬಡ್ಡಿ ಮಗ. ಸೊ ಹೆಂಗ್ ಮಾಡಕತ್ತನ್ರಿ ಕ್ವಶನ್ ನೋಡ್ರಿ, ಹೆಂಗ್ ಕನ್ಫ್ಯೂಸ್ ಮಾಡಕತ್ತಾನ. ನಾವು ಯೋಚನೆ ಮಾಡ್ತೀವಿ. ಓಕೆ, ಇಲ್ಲಿ ಮಸೂಲಿಪಟ್ನಂ ಅಂತ ಕೊಟ್ಟಲ್ಲಿ ಕೊಡಿ, ನಾವೇನ್ ಮಾಡ್ತೀವಿ, ಸೂರತ್ ಅಂತ ಓದಿವಿಲ್ಲ ನಾವು. ನೋಡಿ, ಸೂರತ್ ಐತಿ, ಇಲ್ಲಿ ಮಸೂಲಿಪಟ್ನಂ ಅಂತ ಕೊಟ್ಟಾನ. ಸೊ ಹಂಗಾದ್ರೆ ಇದೇ ತಪ್ಪಲಿ ಕೊಡಿ ಹಾಕ್ರಲ್ಲ ಕ್ವಶನ್. ಓಕೆ, ಸೊ ನೋಡ್ರಿ ಅವನೇನ್ ಕೇಳಿದಾನೆ, ದಕ್ಷಿಣ ಭಾರತದ ಮೊದಲ ವ್ಯಾಪಾರ ಕೇಂದ್ರ ಅಂತ ಕೇಳಿದಾನೆ. ಓಕೆ, ಮಸೂಲಿಪಟ್ನಂ ಕರೆಕ್ಟ್. ಇದು ಮಸೂಲಿಪಟ್ನಂ ಬ್ರಿಟಿಷರ ಒಂದು ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಮಸೂಲಿಪಟ್ನಂ. ಓಕೆ, ಸೊ ಎರಡನೇದು, ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಂಡಿದ್ದು 1499ರಲ್ಲಿ. ಮೂರನೇದು, ಬ್ರಿಟಿಷರು ಪೂರ್ವದಲ್ಲಿನ ವ್ಯಾಪಾರ ಕೇಂದ್ರ ಒಡಿಶಾದಲ್ಲಿ ಸ್ಥಾಪನೆ ಮಾಡಿದರು. ಓಕೆ, ಡೂಪ್ಲೆ ನೇತೃತ್ವದಲ್ಲಿ ಫ್ರೆಂಚರು ಮದ್ರಾಸನ್ನ ಆಕ್ರಮಿಸಿದ್ರು. ಸೊ ಎಲ್ಲವೂ ಕೂಡ ಮಾಡರ್ನಿಸ್ಟ್ ಅರೈವಲ್ ಆಫ್ ಯುರೋಪಿಯನ್ಸ್ ಕಾಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಸ್ನೇಹಿತರೆ. ಸೊ ಇಲ್ಲಿ ನೋಡ್ರಿ, ಇದು ಕೂಡ ಕರೆಕ್ಟ್. ದಕ್ಷಿಣ ಭಾರತದಲ್ಲಿ ಮೊದಲ ವ್ಯಾಪಾರ ಕೇಂದ್ರ ಯಾವುದು? ಮಸೂಲಿಪಟ್ನಂ. ಪೂರ್ವ ಭಾರತದಲ್ಲಿನ ಮೊದಲ ವ್ಯಾಪಾರ ಕೇಂದ್ರದಲ್ಲಿ ಒಡಿಸ್ಸಾದಲ್ಲಿ ಸ್ಥಾಪನೆ ಮಾಡ್ತಾರೆ, ಅದು ಕೂಡ ಕರೆಕ್ಟ್. ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ಫ್ರೆಂಚರು ಡೂಪ್ಲೆ ನೇತೃತ್ವದಲ್ಲಿ ಮದ್ರಾಸನ ಆಕ್ರಮಿಸಿದ್ರು, ಅದು ಕೂಡ ಕರೆಕ್ಟ್. ಹಾಗಾದ್ರೆ ತಪ್ಪಾಗಿರೋದು ಯಾವುದು? ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಂಡಿದ್ದು 1499ರಲ್ಲಿ ಅಲ್ಲ, ಆಲ್ರೆಡಿ ನಾನು ಮಾತಾಡಿದ್ದೀನಿ ಸ್ನೇಹಿತರೆ, 1510ರಲ್ಲಿ ಏನ್ ಮಾಡಿರ್ತಾರೆ, ಒಂದು ಗೋವಾವನ್ನ ಬಿಜಾಪುರ ಸುಲ್ತಾನರಿಂದ ವಶಪಡಿಸಿಕೊಂಡಿರ್ತಾರೆ. ಸೊ ಹಂಗಾದ್ರೆ ಆನ್ಸರ್ ಯಾವುದು? ಪೋರ್ಚುಗೀಸ್ ಕಾನ್ಕ್ವರ್ಡ್ ಗೋವಾ ಇನ್ 1499, but it was really they conquered it in the year of 1510. Okay, so answer B, the correct answer. ಸೊ ಇಲ್ಲಿ ತಪ್ಪಾಗಿರೋ ಹೇಳಿಕೆ ಯಾವುದು ಅಂತ, ತಪ್ಪಾಗಿರೋ ಹೇಳಿಕೆಯನ್ನ ನಾವು ಗುರುತಿಸ್ಬೇಕು, ಅದು ನಮ್ಗೆ ಕರೆಕ್ಟ್ ಆನ್ಸರ್ ಆಗ್ತದ. ಓಕೆನಾ? ಸೊ ಅದನ್ನ ಬಿಟ್ಟು ನಾವು ಆನ್ಸರ್ ತಪ್ಪಾಗಿದೀವಪ್ಪ ಅಂತಂದ್ರೆ ಅವ್ರ ಪ್ರಕಾರ ಅದು ಕರೆಕ್ಟ್ ಹೇಳಿಕೆ ಆಗಿರ್ತದ, ಆನ್ಸರ್ ನಮ್ದು ತಪ್ಪಾಗಿರ್ತದ. ಓಕೆ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಸ್ನೇಹಿತರೆ, ಆಧುನಿಕ ಭಾರತದ ವಸಾಹತುಶಾಹಿ ಇತಿಹಾಸದಲ್ಲಿ ವ್ಯಾಪಾರದಲ್ಲಿ ಮೊದಲ ಬಾರಿಗೆ ವ್ಯಾಪಾರ ಪರವಾನಗಿ ವ್ಯವಸ್ಥೆಯನ್ನು ಪರಿಚಯಿಸಿದವರು ಯಾರು? Who introduced commercial licensing system for the first time in the colonial trade of modern India? Option A, British.
ಆಪ್ಷನ್ ಬಿ ಫ್ರೆಂಚ್, ಆಪ್ಷನ್ ಸಿ ಪೋರ್ಚುಗೀಸ್, ಆಪ್ಷನ್ ಡಿ ಡಚ್. ಆನ್ಸರ್ ಏನು? ಹೂ ಇಂಟ್ರೊಡ್ಯೂಸ್ಡ್ ಕಮರ್ಷಿಯಲ್ ಲೈಸೆನ್ಸಿಂಗ್ ಸಿಸ್ಟಮ್ ಫಾರ್ ದ ಫಸ್ಟ್ ಟೈಮ್ ಇನ್ ಕಲೋನಿಯಲ್ ಟ್ರೇಡ್. ಆಧುನಿಕ ಭಾರತದ ಒಂದು ವಸಾಹತುಶಾಹಿ ವ್ಯಾಪಾರದಲ್ಲಿ ಮೊದಲ ಬಾರಿಗೆ ಪರವಾನಗಿ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು? ಫಸ್ಟ್ ಆಪ್ಷನ್ ಬ್ರಿಟಿಷ್. ಬ್ರಿಟಿಷ್ ನೋಡ್ತಿದ್ದಂಗೆ ನಮಗೊಂದು ತಲೆಯಾಗಿ ಬರ್ತದೆ, ದಸ್ತಕ್ ವ್ಯಾಪಾರ ಪರವಾನಗಿ ಪತ್ರ, ದಸ್ತಕ್ ಮೊಘಲರು ಕೊಟ್ಟಿದ್ದು, ಹೌದಲ್ಲ? ಸೊ ಅದನ್ನ ನಾವೇನ್ ಮಾಡ್ತೀವಿ? ಬ್ರಿಟಿಷರ್ ಅಂತಾನೆ ಕನ್ಕ್ಲೂಷನ್ ಬಂದ್ಬಿಡ್ತೀವಿ. ಸೊ ಇಲ್ಲಿ ಯುರೋಪಿಯನ್ನರು, ಭಾರತಕ್ಕೆ ಬಂದಿರ್ತಕ್ಕಂಥ ಮೊದಲ ಯುರೋಪಿಯನ್ನರು ಅಂತ ಕೇಳಿದ್ರೆ ಪೋರ್ಚುಗೀಸರು, ಹೌದಾ? ಈ ಪೋರ್ಚುಗೀಸರು ಭಾರತಕ್ಕೆ ಬರ್ಲಿಕ್ಕೆ ಒಂದು ಮೂಲ ಉದ್ದೇಶಗಳೇನಪ್ಪಾ ಅಂತಂದ್ರೆ, ಭಾರತದ ಜೊತೆಗೆ ವ್ಯಾಪಾರ ಮಾಡುವಂತ ಇತರೆ ವ್ಯಾಪಾರಸ್ಥರು ಏನಿದ್ದಾರೆ, ಇಟಲಿಯವರಾಗಿರ್ಬೋದು, ವೆನಿಷಿಯನ್ಸ್ ಆಗಿರ್ಬೋದು, ಟರ್ಕಿಯರಾಗಿರ್ಬೋದು, ಅರಬ್ರಾಗಿರ್ಬೋದು, ಅವರಲ್ಲಿ ಅವರ ಒಂದು ವ್ಯಾಪಾರವನ್ನು ಏನ್ ಮಾಡಬೇಕು? ಕುಂದಿಸಬೇಕು. ವ್ಯಾಪಾರದಲ್ಲಿ ನಾವೇ ಸುಪ್ರಮಸಿಯನ್ನ ಪಡ್ಕೋಬೇಕು. ಆ ಒಂದು ಉದ್ದೇಶದಿಂದಲೂ ಕೂಡ ಅವರು ಭಾರತಕ್ಕೆ ಬಂದಿರ್ತಾರೆ. ಸೊ ಇಲ್ಲಿ ಬೇರೆ ವ್ಯಾಪಾರಸ್ಥರನ್ನ, ಬೇರೆಯವರ ಒಂದು ವ್ಯಾಪಾರವನ್ನ ನಾವು ಒಂದು ಕಡಿಮೆ ಮಾಡಬೇಕು ಅಂತಂದ್ರೆ ಅವ್ರೇನ್ ಮಾಡ್ತಾರೆ? ಒಂದು ಹೊಸ ಸಿಸ್ಟಮ್ ಅನ್ನ ಜಾರಿಗೆ ತಗೊಂಡ್ಬರ್ತಾರೆ. ಅದನ್ನೇ ನಾವು ಕಮರ್ಷಿಯಲ್ ಲೈಸೆನ್ಸಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲಿ ಕಮರ್ಷಿಯಲ್ ಲೈಸೆನ್ಸಿಂಗ್ ಸಿಸ್ಟಮ್ ಅಂತ ಕೇಳಿದ್ರೆ ಯಾರು ಸರ್ ಪರಿಚಯ ಮಾಡಿದವರು? ಪೋರ್ಚುಗೀಸರು. ಅಂಡ್ ದಿಸ್ ಕಮರ್ಷಿಯಲ್ ಲೈಸೆನ್ಸಿಂಗ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಕಾರ್ಟೇಜ್. ಅದನ್ನು ನಾವು ಕಾರ್ಟೇಜ್ ಪದ್ಧತಿ ಅಂತ ಕರಿತೀವಿ. ಓಕೆ, ಸೊ ಕಾರ್ಟೇಜ್ ಪದ್ಧತಿ ಅಂದ್ರೆ ಏನು? ಟ್ರೇಡ್ ಲೈಸೆನ್ಸಿಂಗ್ ಸಿಸ್ಟಮ್, ವ್ಯಾಪಾರ ಪರವಾನಗಿ ಪತ್ರವನ್ನು ನಾವು ಕಾರ್ಟೇಜ್ ಪದ್ಧತಿ ಅಂತ ಕರಿತೀವಿ. ಹೆಂಗ್ ಸರ್ ನಾ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಸೊ ನೋಡ್ರಿ, ಬ್ಲೂ ವಾಟರ್ ಪಾಲಿಸಿ ಪೋರ್ಚುಗೀಸರು ಫಾಲೋ ಮಾಡಿರ್ತಾರೆ, ಹೌದಾ? ನೀಲಿ ಜಲ ನೀತಿ. ಸೊ ಅಂದ್ರೆ ನೀಲಿ ಜಲ ನೀತಿನ ಫಾಲೋ ಮಾಡಿದ್ಮೇಲೆ ಕೆಲವೊಂದಿಷ್ಟು ಟೆರಿಟರಿ, ಕೆಲವೊಂದಿಷ್ಟು ಜಂಕ್ಷನ್, ಕೆಲವೊಂದಿಷ್ಟು ಒಂದು ಟಾರ್ಗೆಟ್ ವರೆಗೂ ಕೂಡ ಅವ್ರದ್ದೊಂದು ಟೆರಿಟರಿ ಇರುತ್ತೆ ಸಮುದ್ರದಲ್ಲಿ. ಅವರ ಒಂದು ಅಧೀನದಲ್ಲಿರ್ತಕ್ಕಂಥ, ಪೋರ್ಚುಗೀಸರ ಅಧೀನದಲ್ಲಿರ್ತಕ್ಕಂಥ ಒಂದು ಸಮುದ್ರದ ಮೂಲಕ ಯಾವ್ದಾದ್ರು ಬೇರೆ ವ್ಯಾಪಾರಸ್ಥರು, ನಾನು ಹೇಳಿದ ಇಟಲಿಯರು, ವೆನಿಷಿಯನ್ನರು, ಅರಬ್ಬರು, ಇತರ ಯಾರೇ ವ್ಯಾಪಾರಸ್ಥರು ತಮ್ಮ ಹಡಗುಗಳನ್ನ ಚಲಾಯಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅವ್ರೇನ್ ಮಾಡ್ಬೇಕಿತ್ತು? ಪರ್ಮಿಷನ್ ಅನ್ನ ತಗೋಬೇಕಿತ್ತು. ಯಾರಿಂದ? ಪೋರ್ಚುಗೀಸರಿಂದ. ಓಕೆ, ಸೊ ಅವಾಗ ನಾವೇನಂತ ಕರಿತೀವಿ? ಕಾರ್ಟೇಜ್ ಸಿಸ್ಟಮ್ ಅಂತ ಕರಿತೀವಿ. ಸೊ ನಮ್ಮ ಒಂದು ಆಧುನಿಕ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟ್ರೇಡ್ ಲೈಸೆನ್ಸಿಂಗ್ ಸಿಸ್ಟಮ್, ಓಕೆ, ವ್ಯಾಪಾರ ಪರವಾನಗಿ ಪತ್ರವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ರೆ ಪೋರ್ಚುಗೀಸರು. ಓಕೆ, ಪೋರ್ಚುಗೀಸರು. ಸೊ ದಿಸ್ ಇಸ್ ದ ಟ್ರೇಡ್ ಲೈಸೆನ್ಸಿಂಗ್ ಸಿಸ್ಟಮ್. ಓಕೆ ಸ್ನೇಹಿತರೆ, ಇದಿಷ್ಟು ಪೋರ್ಚುಗೀಸ್ ಪಾಠಕ್ಕೆ ಸಂಬಂಧಪಟ್ಟಂತೆ, ಪೋರ್ಚುಗೀಸ್ ಟಾಪಿಕ್ಗೆ ಸಂಬಂಧಪಟ್ಟಂತ ಸೊ ಮುಂದಿನ ಒಂದು ಎಲ್ಲ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು MCQs ಕ್ವಶನ್ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಸೊ ಒಂದು MCQ ಸಿರೀಸ್ ಇವತ್ತಿಂದ ನಾವು ಏನು ಸ್ಟಾರ್ಟ್ ಮಾಡಿದೀವಿ. ಸೊ ಹಂಗೆ ಒಂದು ಹಂತ ಹಂತವಾಗಿ ಅಂದ್ರೆ ಟಾಪಿಕ್ ವೈಸ್ ಏನಾಗುತ್ತೆ? ಮುಂದುವರಿಯುತ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಹೆಚ್ಚಿನ ಒಂದು ವಿಡಿಯೋಸ್ಗಳಿಗಾಗಿ, ಹೆಚ್ಚಿನ ಒಂದು ಮಾಹಿತಿಗಾಗಿ, ಓಕೆನಾ, ಸೊ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳ ಒಂದು ಉಪಯುಕ್ತ ಮಾಹಿತಿಗಾಗಿ ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲ್ ಅನ್ನ ನೀವು ಫಾಲೋ ಮಾಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.